ಏನು ಸಕ್ಕತ್ ನೀವು ಯಪ್ಪ ಯಪ್ಪ ಯಪ್ಪ. ಏನಿಲ್ಲ ಅಂದ್ರು 500 ವರ್ಷ ಬ್ರೋ. ಗಾಯ್ಸ್ ಇಲ್ಲಿ ನೋಡಿ ಟ್ರೆಕ್ಕಿಂಗ್ ಮಾಡೋ ರೀತಿಯಲ್ಲಿ ಆಗ್ತಿದೆ ಗಾಯ್ಸ್. ಇದು ಸ್ಟೋರಿ ಏನಂದ್ರೆ ಭಸ್ಮಾಸುರ ಗಾಯ್ಸ್, ದೊಡ್ಡ ರಾಕ್ಷಸನ ಕತೆ ಇದು. ಏ ಯಾಣದಲ್ಲಿ ನಾನು ಅವಾಗಿಂದ ಕ್ಯಾಮ್ರಾ ಆನ್ ಮಾಡ್ತೀನಿ ಮತ್ತೆ ಆಫ್ ಮಾಡ್ತೀನಿ. ಹೂ ಮೈಂಡ್ ಬ್ಲೋಯಿಂಗ್. ಇದು ಗಾಯ್ಸ್ ಶಿರ್ಸಿ ಮಾರಿಕಾಂಬ ಇಲ್ಲಿದೆ ನೋಡಿ ಗಾಯ್ಸ್. ಇದೇ ಪ್ಲೇಸ್ ನೋಡಿ ಗಾಯ್ಸ್. ಯಾನ ಶಿರ್ಸಿಯಿಂದ ಹುಬ್ಳಿ ರೋಡಿಗಂತೂ ಮಾರ್ನಿಂಗ್ ಅಷ್ಟೇ ಬರ್ರಿ ಗಾಯ್ಸ್, ರಾತ್ರಿ ಹೊತ್ತು ಬರಲೇಬೇಡಿ. ಅಯ್ಯ ನೋಡಿ ಚಾಸ್ತಿ ಮಾತ್ರ ಬಿಡೋದೆ ನಮ್ರು ದೀವಾರ. ಗಾಯ್ಸ್ ಒಂದು ಮ್ಯಾಜಿಕ್ ತೋರಿಸ್ತೀನಿ ನೋಡಿ. ವಾಯ್ಸಿಗೆ ಲೈಟ್ ಆನ್ ಆಗ್ಬಿಡ್ತಿರೋದು ಮುಂದೆ ಗಾಯ್ಸ್. ಇವಾಗ ಒಂದು ಮ್ಯಾಜಿಕ್ ತೋರಿಸ್ತೀನಿ, ಹಂಗೆ ನೋಡ್ತಾರೆ. ಬನ್ನಿ ಬನ್ನಿ ಲೈಟ್ ಯಾವ ಆನ್ ಆಗುತ್ತೆ ನೋಡಿ. ಇಲ್ಲಿ ನೋಡಿ ಲೈಟು ನಮ್ಮ ಸೆನ್ಸರ್ ಆನ್ ಆಗುತ್ತೆ, ಅದೇ ರೀತಿ ಬರುತ್ತೆ. ಸೊ ಫೈನಲಿ ಗಾಯ್ಸ್ ಮಿರ್ಜಾನ್ ಫೋರ್ಟ್ ಹತ್ರ ಬಂದಿದ್ದೀವಿ ನೋಡಿ. ನಮ್ಮ ಬಾಯ್ಸ್ ಎಲ್ಲ ಲಗೇಜ್ ಎಲ್ಲ ಐ.ಡಿ ಕಾರ್ಡ್ ಎಲ್ಲ ತೆಗಿತಿದ್ದಾರೆ. ಏನು ಬ್ರೋ ಏನು ಸ್ಮೈಲಿಂಗ್ ಬ್ರೋ? ಅಲ್ಲಿ ಕೂಡ ಸೆಕೆಂಡ್ ಎತ್ಕೊಳ್ಳಿ ಬ್ರೋ, ಅಲ್ಲಿ ಬೀಚ್ ಹತ್ರ ಗೈಸ್. ಎಮ್ಮೆ ಗೈಸ್ ಇದೆ ನೋಡಿ ಗೈಸ್. ಮಿರ್ಜಾನ್ ಫೋರ್ಟ್ ಹತ್ರ ಇಲ್ಲೇ ಇದ್ದೀವಿ. ವ್ಯೂ ಮಾತ್ರ ಸಖತ್ತಾಗಿದೆ. ಒಳಗಡೆ ಬನ್ನಿ, ಪ್ರತಿಯೊಂದು ಎಲ್ಲ ಪ್ಲೇಸ್ ತೋರಿಸಿ ನಿಮಗೆ ನೋಡ್ತಾರೆ. ಹೊರಗಿಂದ ನೋಡೋದಕ್ಕೆ ಅಷ್ಟು ಸಖತ್ತಾಗಿ ಕಾಣುತ್ತೆ ನೋಡಿ ಗೈಸ್. ಈ ರೀತಿ ಒಂದು ವ್ಯೂ ಇದೆ ನೋಡಿ. ಏನು ಬ್ರೋ ಕಾಲ್ ನೋಯ್ತಾ? ಸೀಟ್ ಹೊಡೆಯೋದು ನೋಡಿದ್ರೆ ಗ್ಯಾಸ್ ಇಟ್ಟು ಬರುತ್ತೆ ಗ್ಯಾಸ್. ನನಗೆ ಸೀಟ್ ಎದೋ ಕೊಟ್ಟಿದ್ದಾರೆ ಅಂದರೆ ವಿಡಿಯೋ ಮಾಡ್ಬೇಡ ಅಂತ ಹಿಡಿತಾರೆ. ಮತ್ತು ತಲೆಯಿಂದ ಗೆಣಸ್ ಕಡೆಗೆ ಬಂದಿದ್ದೇವೆ ಗ್ಯಾಸ್. ವಿಡಿಯೋ ಮಾಡ್ಬೇಡ ಅದು ಮಾಡ್ಬೇಡ ಅಂದರೆ ಗೈಸ್ ನೋಡಿ. ಇಲ್ಲಿ ಚಿತ್ರದುರ್ಗ ಕೋಟೆ ಇದ್ದಂಗೆ ಐತಲ್ಲ ಬ್ರೋ ಇದು. ಏನು ಬ್ರೋ ಇದು? ಅಲ್ಲ ಇದೇ ಬೇರೆ ಪ್ಯಾಟ್ರನಾ? ಅದು 7 ಸುತ್ತಿನ ಕೋಟೆ. ಹಾಂ, ಅದು 7 ಸುತ್ತಿನ ಕೋಟೆ. ಇದು ಒಂದು ಸುತ್ತ ಆಯ್ತು ಮೊಘಲ್ ಸ್ಟೈಲ್ ಫೋರ್ಟ್ ಬ್ರೋ. ಹಾಂ. ಓ ಅವ್ರು ಸಿಸ್ಟಮ್ ಮಾಡಿದ್ದ. ಚೆನ್ನಾಗಿ ಹೋಗೋ ರೂಟಲ್ಲಿ 15 ಕಿಲೋಮೀಟ್ರ್ 11-12 ಕಿಲೋಮೀಟ್ರ್ ಎಕ್ಸ್ಟ್ರಾ ಬಂದಿವಿ ನಾವು ಇಲ್ಲಿ. ಹೌದಾ? ಯಾಕಂದರೆ ಈ ವ್ಯೂ ನೋಡೋಕೆ ಬಂದಿದ್ದೀವಿ. ವ್ಯೂ ನೋಡೋದಕ್ಕೆ ಸಕ್ಕತ್ತಿದೆ ಬಿಡು, ಫುಲ್ಲು ಮಜಾ ಇದೆ ಗಾಯ್ಸ್. ಒಳಗಡೆ ಈ ರೀತಿ ವ್ಯೂ ಇದೆ ನೋಡಿ. ಹೀಗೆ ಹೋಗಬೇಕು, ಅಲ್ಲಿ ತುದಿಗೆ ಹೋಗೋಣ, ಬನ್ನಿ ಮೇಲೆ ಹೋಗೋಣ. ನಮ್ಮ ರವಿ ಬ್ರೋ ಅಂತೂ ಎಲ್ಲರಿಗಿಂತ ಫಾಸ್ಟ್ ಇದ್ದಾರೆ. ಬನ್ನಿ ಇಲ್ಲಿಂದ ಒಂದು ವ್ಯೂ ಸಕ್ಕತ್ತಿದೆ ಹೋಗೋಣ ಗಾಯ್ಸ್. ಇದು ಮಿಸ್ಟೀರಿಯಸ್ ಗುಹೆ ಹೆಂಗೈತೆ ಬ್ರೋ ಇದು? ಅದಕ್ಕೆ ಕೆಳಗಿಂದಲ್ಲ? ಓ ಗಾಯ್ಸ್ ಈಗ ಹೋಗಿ ಅಲ್ಲಿ ಗಾಯ್ಸ್ ಎಂಡಿಂಗ್ ಇರುತ್ತೆ ಅದು. ಇಲ್ಲಿ ಕಾಣ್ತದಲ್ಲ ಅದು. ಈಗ ಕೂಡ ಬರ್ಬೋದು, ಇದೇ ರೀತಿ ಕೂಡ ಹೋಗ್ಬೋದು. ಪ್ಲಸ್ ಪಾಯಿಂಟ್ ವ್ಯೂ ಈ ರೀತಿ ಇದೆ. ಕ್ರೇಜಿ ಸಖತ್ತಾಗಿದೆ. ಕ್ಲೈಮೇಟ್ ಎಲ್ಲ ಮಸ್ತ್ ಇದೆ. ಕಾಶ್ಮೀರಿಂದ ಈ ರೀತಿ ಒಂದು ಇದೆ ನೋಡಿ. ವಾ ಸಖತ್ತಿದೆ ಗೈಸ್. ಈ ರೀತಿ ಒಂದು ವ್ಯೂ ಇದೆ ಮೇಲಿಂದ ಗೈಸ್. ಇದು ಮುಘಲ್ ಸಾಮ್ರಾಜ್ಯ ಆ ಒಂದು ಟೈಮಲ್ಲಿ ಕಟ್ಟಿಸಿದ್ರು ನೋಡಿ ಗೈಸ್. ಇದು ಮಿರ್ಜಾನ್ ಫೋರ್ಟ್. ಲಾಸ್ಟ್ ಟೈಮ್ ಓಪನ್ ಇತ್ತು, ನಾನು ಕ್ಲೋಸ್ ಮಾಡ್ತೀನಿ ಬ್ರೋ. ನಾನೇನು ಸ್ಟೋರಿ ಹೇಳಿತ್ತಂತ ಮಾಡಿ ಬ್ರೋ ಗಾಯ್ಸ್. ಇದು ಏನೋ ಹಳೆ ಕಾಲದ ಇರ್ತಲ್ಲ ಗಾಯ್ಸ್. ಇದು ಮೋಸ್ಟ್ಲಿ ಏನಾದರೂ ವೆಪನ್ಸ್ ಇಡೋದಕ್ಕೆ ಅದು ಮಾಡಿರ್ತಾರಂತ ನನಗೆ ಅನಿಸಿಕಿದೆ. ಮಿರ್ಜಾನ್ ಫೋರ್ಟ್ದು ಇರ್ಬೋದು ಗಾಯ್ಸ್. ಇದು ಅದಕ್ಕೆ ಇರ್ಬೋದು. ಒಳಗೆ ಅಲ್ಲಿದೆ ಗಾಯ್ಸ್ ರೂಟ್. ಬನ್ನಿ ತೋರಿಸ್ತೀನಿ ಬನ್ನಿ ಗಾಯ್ಸ್. ನನಗೆಲ್ಲ ಒಳಗಡೆ ರೂಟ್ ತೋರಿಸ್ತೀನಿ ಬನ್ನಿ. ಅದು ಸೈನಿಕರ ತಯಾರಿಲ್ಲ ಮಾಡೋದು ಸೇರುತ್ತಿದೆ ನೋಡಿ ಇಲ್ಲಿ. ಅಲ್ಲಿ ನೀರು ತುಂಬಿದೆ ಗಾಯ್ಸ್. ಅಲ್ಲಿ ನೀರಾಗಿದೆ ಫುಲ್ಲು. ಬನ್ನಿ ಹೋಗೋಣ. ಏನಾಯ್ತು? ವಾಟ್ ಹ್ಯಾಪನ್ ಬ್ರೋ? ಟೆಲ್ ಮೀ. ಅವಾಗ ನಾನು ಯುದ್ಧ ಮಾಡ್ತಿದ್ದೆ ಬ್ರೋ ಅಂತ. ಗೈಸ್ ಅಲ್ಲಿ ಟಾಪ್ ಇದೆ ಇದಷ್ಟೇ. ಹೌದಾ? ಅಯ್ಯೋ ಹಂಗಂದ್ರೆ ಹೆಂಗೆ ಬ್ರೋ? ಗೈಸ್ ಅಲ್ಲಿ ನೋಡಿ ಗೈಸ್, ಅಲ್ಲೊಂದು ವ್ಯೂ ಇದೆ, ಇಲ್ಲಿ ಕೂಡ ವ್ಯೂ ಇದೆ. ಹೋಗೋಣಪ್ಪ. ಎಲ್ಲಿದ್ದಾನೆ? 500 ರೂಪಾಯಿ ನೋಟ್ ಹಿಂದೆ ಇರ್ತದೆ ನೋಡು. ಏನು ಸಕ್ಕತ್ ನೀವು. ಯಪ್ಪ ಮಿರ್ಜಾನ್ ಫೋರ್ಟ್ ನೋಡಿ. ಇದೇ ಮಿರ್ಜಾನ್ ಫೋರ್ಟ್.
ಬ್ರೋ ವಾಟ್ ಹ್ಯಾಪನ್ ಬ್ರೋ? ಬನ್ನಿ ಬನ್ನಿ, ಇನ್ನೂ ಎಕ್ಸ್ಪ್ಲೋರ್ ಮಾಡೋದು ಏನು ತುಂಬ ಇದೆ ಗೈಸ್. ಅಲ್ಲಿ ಹೋಗ್ಬೇಕಂತ ಅನ್ಕೊಂಡಿದ್ದೆ, ಮೇಲೆ ನೋಡೋದು ಬಿಡಲ್ಲ ಅಂತ. ಈ ದೊಡ್ಡ ಕಂಬ ಏನವು, ಅದ್ರ ಬಗ್ಗೆ ಹೇಳಿ ಬ್ರೋ, ಎಕ್ಸ್ಪ್ಲೇನ್ ಮಾಡ್ಸೋ. ಬ್ರೋ ಅದ್ರ ಮೇಲೆ ಆಚರಣೆ ಮಾಡ್ತಿದ್ರು ಬ್ರೋ. ಸ್ವಲ್ಪ ಈ ಕಡೆ ಬಾ ಬ್ರೋ, ಕೆಳಗೆ ನೋಡೋದು ಪಾತಾಳ ಇದೆ ನೋಡಿ, ಇಲ್ಲಿ ಪಾತಾಳ, ಈ ಕಡೆ ಬಾ ಬ್ರೋ, ಹೇಳು ಬ್ರೋ. ಅದ್ರ ಮೇಲೆ ಒಂದು ಬ್ರೋ ಈ ತರ ಒಂದು ಗಡಿಗೆ ಟೈಪ್ ಬರುತ್ತಲ್ಲ ಬ್ರೋ. ಬ್ರೋ ಕರೆಕ್ಟ್ ಹೇಳು. ನನ್ನ ಗೊತ್ತಿರೋ ಪ್ರಕಾರ ಹೇಳಕತ್ತೀನಿ ಬ್ರೋ. ಹೇಳ. ಆ ಕಂಬ ತೋರಿಸ್ಬ್ರೋ, ಅಕಸ್ಮಾತ್ ತಪ್ಪಿದ್ರೆ ಮತ್ತೆ ಕಮೆಂಟ್ ಮಾಡಿ. ಅವಾಗ ಏನೋ ಪೂಜೆ ಪುನಸ್ಕಾರ ಮಾಡಿದಾಗ ಅದ್ರ ಮೇಲೆ ಒಂದು ಗಡಿಗೆ ಟೈಪಲ್ಲಿ ಬೆಂಕಿ ಮಾಡಿ ಅದು ಕುಂಡ್ಲ ಇಡ್ತಿದ್ರು ಬ್ರೋ. ಅದಕ್ಕೆ ಅದು ಮಾಡಿದ್ರು. ಕರೆಕ್ಟ್ ಇದ್ರೆ ಕಮೆಂಟ್ ಮಾಡಿ, ಕರೆಕ್ಟ್ ಇಲ್ಲ ಅಂದ್ರೆ ನಾನು ಅಡ್ರೆಸ್ ಕೊಡ್ತೀನಿ, ಹುಡ್ಕೊಂಡ್ ನೋಡ್ರಿ ಗೈಸ್. ಫೋನ್ ನಂಬರ್ ಅಕಸ್ಮಾತ್ ಇದೇನೋ ಮೀಟಿಂಗ್ ಆದ್ರೆ ಅಲ್ಲೇ ಬ್ರೋ. ಒನ್ಸ್ ಅಗೇನ್ ಬ್ರೋ ಅಲ್ಲಿ ರಾಜ ರಾಣಿ ಎಲ್ಲ ಮೀಟಿಂಗ್ ಮಾಡತ್ತಾರ. ಏನು ನಿಜವಾಗ್ಲಿ ಸಾಕದ್ ಹೇಳಿದ್ದೆ ಬಾಯಿ ಮುಂದ್ಕೊಂಡ್ಬಂದು. ನಾಡಿನ ಜನತೆಗಳ ಕಷ್ಟ ಪರಿಹಾರ ಎಲ್ಲ ಮಾಡ್ಬೇಕಲ್ಲ, ಎಲ್ಲ ಸಮಸ್ಯೆ ಕೇಳೋದು ಅಲ್ಲೇ ಅಲ್ಲ. ಸಮಸ್ಯೆಗಳನ್ನ ಇಲ್ಲೇ ಮೀಟಿಂಗ್ ಗೈಸ್, ಎಲ್ಲ ನಾಡಿನ ಜನತೆಗಳ ಸಮಸ್ಯೆನ ಪರಿಹಾರ ಮಾಡೋದಲ್ಲಿ, ಅಂದ್ರೆ ಪರಿಹಾರ ಮಾಡ್ತಾರೆ. ಫಸ್ಟ್ ಅವ್ರ ಸಮಸ್ಯೆ ಏನಂತ ಕೇಳ್ತಾರೆ, ಆ ಒಂದು ಪ್ಲೇಸ್ ಅದು. ಇವೆಲ್ಲ ಕಲ್ಲ ಏನು ಇಟ್ಟಿಗೆ ಬ್ರೋ ಇವೆಲ್ಲ? ಇಲ್ಲಿ ಈ ಕಲ್ಲು ಅವಾಗಿಂದಾನೆ ಈಗೂ ಇದಾವ್ರೆ ಈ ಕಲ್ಲುಗಳು. ಗೋವಾ ಸೈಡು ಇಲ್ಲಿ ಕೂಡ ಇದಾವೆ. ಇಲ್ಲಿ ಕೂಡ ಎಲ್ಲ ಮನೆ ನೋಡಿ ಇದೆ. ಇದು ಭಾರಿ ಫುಲ್ ವೇಟ್ ಇರುತ್ತೆ. ಯಾವ ಕಲ್ ಮಚ್ಚ ಅದು? ನನಗೆ ಹೆಸರು ಗೊತ್ತಿಲ್ಲ, ಒಟ್ಟು ಈ ಕಲ್ಲು ಇನ್ನೂ ಇದಾವೆ. ಓ ಗೈಸ್, ಇಲ್ಲಿ ಮೋಸ್ಟ್ಲಿ ಇಲ್ಲಿ ಸೈನಿಕರಿಗೆ ವಾಸವಾಗಿರಕ್ಕೆ ಮಾಡ್ತಿರ್ಬೋದು ಇಲ್ಲಿ. ಬ್ರೋ ಪ್ರವಾಸ ಇಲ್ಲಿ ಮೋಸ್ಟ್ಲಿ ಸೈನಿಕರಿಗೆ ವಾಸವಾಗಿರೋದಕ್ಕೆ ಮತ್ತೆ ಏನೋ ಶಸ್ತ್ರಾಸ್ತ್ರಗಳಿಗೆ ತರಬೇತಿ ಕೊಡೋದಕ್ಕೆ ಇಲ್ಲಿ ಮಾಡಿರ್ಬೋದಂತ ನನ್ನ ಅನಿಸಿಕೆ. ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಬ್ರೋ? ಇದು ಆಗಿನ ಕಾಲದಲ್ಲಿ ಇದು ಮಾರ್ಕೆಟ್ ಇತ್ತು ಅವರಿಗೆ. ಗಾಯ್ಸ್, ಎಕ್ಸ್ಪ್ಲೇನ್ ಮಾಡೋದು ನೋಡಿದ್ರೆ ಪೂರ್ತಿ ಗೈಡ್ ಎಕ್ಸ್ಪ್ಲೇನ್ ಮಾಡ್ತಾರೆ, ಆದ್ರೆ ಎಲ್ಲ ಅಂಡ ಗುದ್ದಿ ನೋಡ್ತಿದ್ದಾರೆ ಗೊತ್ತಾ? ಓ ಇದೆಲ್ಲ ಮುಂಚೆ ನಡೆದಿದೆ ಅಂತ ಕರೆಕ್ಟಾಗಿ ಹೇಳಕದ ಪಾಯಿಂಟ್ ಪಾಯಿಂಟ್. ಓ ಗೈಸ್, ನಾನು ವ್ಯೂ ಎಂಜಾಯ್ ಮಾಡ್ತಿದ್ದೀನಿ, ಅದ್ರ ಜೊತೆಗೆ ನಿಮಗೆ ಕೂಡ ಎಂಜಾಯ್ ಮಾಡ್ತಿದ್ದೀನಿ. ಲಾಗ್ ಯಾವ ರೀತಿ ಇರುತ್ತೆ ಅಂದರೆ ಲೈವ್ ಆಗಿ ನೋಡ್ತಿರೋ ಥರ ಒಂದು ಫೀಲ್ ನಾನು ಹುಟ್ಟಾಕ್ಸ್ತೀನಿ ಗೈಸ್. ಆ ರೀತಿ ಒಂದು ಲಾಗ್ ಬರುತ್ತೆ, ಎಲ್ಲಿ ಸ್ಕಿಪ್ ಮಾಡಿದೆ ನೋಡ್ತಾರೆ, ಮಸ್ತ್ ಇರುತ್ತೆ. ಒಂದು ಕಡೆ ಕುಂತು ಆರಾಮಾಗಿ ನಮ್ಮ ಕಾಜಾ ಬ್ರೋರಿಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಏನು ಬ್ರೋ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಅರ್ಥ ಆಯ್ತಾ? ಬ್ರೋ ಅರ್ಥ ಆಯ್ತು. ಅದರಲ್ಲಿ ಒಂದು ಪಾಯಿಂಟ್ ಹೇಳಿ ಬ್ರೋ. ಆಯ್ತಲ್ಲ ಬ್ರೋ? ನೀನು ಹೇಳಿದ ಪಾಯಿಂಟ್ ಕೇಳ್ಬೇಡ, ಅವ್ನು ಹೇಳಿದ ಪಾಯಿಂಟ್ ನೀನು ಕೇಳೋದು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾನೆ. ಕೇಳಿ ಬ್ರೋ. ಬ್ರೋ ಇದು ಅವಾಗಿನ ಕಾಲಕ್ಕೆ ಅಂತ ಬಂದ್ರೆ ಏ ಬ್ರೋ ನಗಿಸ್ತಲ್ಲ ಬ್ರೋ. ಅಲ್ಲ ಬ್ರೋ, ಹೇಳು ಬ್ರೋ. ಇದ್ರ ಹೆಸರು ಅವಾಗ ಒಬ್ಬ ರಾಣಿ ಇನ್ಸ್ಪಿರೇಷನ್ ಇಂದ ಇಟ್ಟಿದೆ ಬ್ರೋ. ಈಗ ರಾಣಿ ಇನ್ಸ್ಪಿರೇಷನ್ ಇನ್ಸ್ಪಿರೇಷನ್ ಅವಾಗಲೇ ಪ್ರೀತಿಗೋಸ್ಕರ ಅಂತ ಹೇಳಿದ್ದೆ ಬ್ರೋ. ಮತ್ತೆ ತಾಜ್ ಮಹಲ್ ಹೆಂಗ್ ಕಟ್ಟ ಸತ್ನ ಕಟ್ಟಿದ್ನ, ಇವ್ರು ಬದುಕಿದಾಗ ಕಾಣಿಕೆ ತರ ಕಾಣಿಕೆ ರೂಪದಲ್ಲಿ ಕೊಟ್ಟಂ ಬ್ರೋ. ಓ ಹಂಗಂತ. ಹೇಳಿ ಬ್ರೋ, ನೀವು ಕಂಟಿನ್ಯೂ ಮಾಡಿ. ಏನಿಲ್ಲ ಅಂದ್ರು ಒಂದು 500 ವರ್ಷದ ಹಳೆದು ಬ್ರೋ ನನಗೆ ಅನ್ಸೋ ಮಟ್ಟಿಗೆ. ಇಲ್ಲಿ ಪುರಾಣಗಳೆಲ್ಲ ಬ್ರೋ ನಿನಗೆ ಅನ್ಸಿದ ಮಟ್ಟಿಗೆ ಅಲ್ಲ ಬ್ರೋ, ಜನರಿಗೆ ಅಲ್ಲ ಬ್ರೋ. ನಾನು ನಿಜ ನಿಜವಲ್ಲ ಬ್ರೋ, ನಿಜ ಹೇಳಕತ್ತೀನಿ. ಹೇಳು ಬ್ರೋ. ಏನಿಲ್ಲ ಅಂದ್ರು 500 ವರ್ಷ ಬ್ರೋ. ಇಲ್ಲಿ ಪುರಾವೆಗಳಿಂದ ಬ್ರೋ. ಇಲ್ಲಿ ತವಡಿ ಕೇಳಕ್ಕಾಗತ್ತಂತ ಅಲ್ಲಿ ನೋಡಿ ಬ್ರೋ, ಸಾಯಿಬ್ರು ಅಲ್ಲಿ ಹೋಗ್ಬಿಟ್ಟಿದೆ ಬ್ರೋ. ಅದು ಎಷ್ಟು ಮಾಡಿ ಬ್ರೋ, ಬಾ ಬ್ರೋ. ಅದು ತುದಿ ಇದೆ. ಬಾಬಾ ತುದಿ ನಾನು ಭಾಳ ಹೋಗ್ತೀನಿ. ಬನ್ನಿ ಹೋಗೋಣ ಬನ್ನಿ. ಆದ್ರೂ ಈ ಕಲ್ಲು ಅಂತೂ ಭಾಳ ಗಟ್ಟಿ ಐತೆ ಬ್ರೋ. ಇದು ಕೆಮ್ಮಣಿಂದ ಮಾಡಿರೋ ಥರ ಇದೆ. ಬ್ರೋ ಈಗ ಈ ಕಲ್ಲುಗಳನ್ನ ಹೆಂಗ್ ಮಾಡ್ತಿದ್ರಂದ್ರೆ ಬ್ರೋ, ಈ ಕಲ್ಲುಗಳನ್ನ ಒಂದು ಬಾಕ್ಸ್ ಟೈಪ್ ಮಾಡ್ತಿದ್ರು. ಆ ಬಾಕ್ಸ್ ಅಲ್ಲಿ ಅವಾಗೆಲ್ಲ ಯಾವ ಮಿಷಿನ್ ಏನಿದ್ದಿಲ್ಲ ಬ್ರೋ. ಏನು ಅವಾಗೆಲ್ಲ ಈ ಮಿಷಿನ್ ಈಗೆಲ್ಲ ಬಂದ್ಬಿಟ್ಟವು. ಅವಾಗೆಲ್ಲ ನಾವು ನೋಡಿದ ಪ್ರಕಾರ ಅವಾಗೆಲ್ಲ ಮಿಷಿನ್ ಗಿಷಿನ್ ಏನಿದ್ದಿಲ್ಲ, ಬರೀ ಕೈಲೇ ಕುಟ್ಟಿದ್ರು. ನೀನ್ ಹೇಳೋದು ನಿಜ ಕನ್ಫರ್ಮ್ ಆಗಿ ಐತೆ ನಂಗೆ ಹೇಳಕತ್ತೀವಿ. ಮತ್ತೆ ನಿಜ ಹೇಳಕತ್ತೀನಿ ಬ್ರೋ. ಜೇನಲ್ಲ ಬ್ರೋ, ಜೇನಲ್ಲ ಜೇಲ್. ಇಲ್ಲಿ ಕೋಟೆ ಒಳಗೆ ಒಂದೊಂದು ಏನಾದ್ರು ಅವ್ರು ಸ್ಪೆಸಿಫಿಕ್ ಆಗಿ ಮಾಡಿರ್ತಾರೆ, ಸುಮ್ಮನೆ ಅಂದ್ರೆ ಮಾಡಿರಲ್ಲ. ಇದೇನಂದ್ರೆ ಇದು ಕಂಟೈನರ್. ಫಸ್ಟ್ ಫುಲ್ ಕೇಳ ಬ್ರೋ. ಹೇಳೋರು ಈಗ ನಾವು ಇಲ್ಲೆಲ್ಲ ಯುದ್ಧ ಮಾಡ್ತಿದ್ವಾ, ನೀನ್ ಮಾಡ್ತಿದ್ಯಾ? ನಾವೆಲ್ಲ ಅಂತ ಅಂದ್ರೆ ನಮ್ ಜನ ಬಂದಿದ್ದಿ ಬ್ರೋ, ಆ ಕಡೆ ಹೋಗ. ಇಲ್ಲಿ ಎಲ್ಲಿ ಬಂದು ನೋಡಲ್ಲಿ ವಿಡಿಯೋ ಮಾಡ್ತಿರೋದು ಏನು ಗೊತ್ತಾ,
ಕಾಮಿಡಿಗೋಸ್ಕರ ಬಂದಿದ್ದೀವಿ, ಫೋಟೋಲಿ ಕಾಮಿಡಿ ಮಾಡ್ತಿದ್ವಿ, ಮತ್ತೆ ಅವ್ರು ಹೇಳೋದೆಲ್ಲ ಸೀರಿಯಸ್ ಅಂತ ಅನ್ಕೊಂಬೇಡಿ. ನಿಜವಾಗ್ಲೂ ಕಾಮಿಡಿ ಹೇಳಿ ಬ್ರೋ, ನೀನು ಸೀರಿಯಸ್ ಆಗಿ ಕಂಟೈನರ್ ಇಲ್ಲಿ ಅವಾಗ ಇಲ್ಲೇ ಸ್ಟೋರ್ ಮಾಡ್ತಿದ್ವಿ, ಗನ್ ಬುಲೆಟ್ಸ್ ಎಲ್ಲ ಇದ್ವಲ್ಲ, ಇಲ್ಲಿ ಸ್ಟೋರ್ ಮಾಡಿ ಈಗ ಎಲ್ಲ ಬೇಕಂದ್ರೆ ಅಲ್ಲಿಂದ ಇಲ್ಲಿಂದ ತರಕ್ ಆಗಲ್ಲ ಬ್ರೋ. ಇಡೀ ಕೋಟೆಗೆ ಬೇಕಾಗಿರೋದು ಈ ಒಂದು ಗ್ಯಾಪ್ ಅಲ್ಲಿ ಆಗ್ಬಿಡುತ್ತಾ ಗನ್ಸ್ ಎಲ್ಲ? ಹ್ಞೂ ಬ್ರೋ. ಈಗ ಇವು ಬಾಳ ಇದಾವ್ ಬ್ರೋ, ಇವು ಹುಡುಕಿದ್ರೆ ಬಾಳ ಇದಾವ, ಇವೆಲ್ಲ ಮುಚ್ಚಿಬಿಟ್ಟಿವಿ ಈಗ. ಹುಡುಕ್ ಬ್ರೋ ಮತ್ತೆ ಇವಾಗ ಮುಚ್ಚಿಬಿಟ್ಟಾರಂತೀವಿ. ಇದು ಒಂದು ಟ್ರಯಲ್ಗೋಸ್ಕರ ಒಂದು ಇಟ್ಟಿವಿ ಅಷ್ಟೇ ಬ್ರೋ. ಅಲ್ಲಿ ಬೇರೆ ಕಡೆ ಇದೆ ಅದು ಗನ್ಸ್ ಎಲ್ಲ ಇಟ್ಟಿದ್ದು, ಗನ್ಸು ಶಸ್ತ್ರಾಸ್ತ್ರಗಳು ಅಂತಾರೆ ಬ್ರೋ. ಬ್ರೋ ಅದು ಶೂಟ್ ಮಾಡಾಕ, ಇದು ಸ್ಟೋರೇಜ್ ಬ್ರೋ. ಮಿರ್ಜಾಂ ಫೋರ್ಟ್ ಎಲ್ಲ ನೋಡಿದ್ವಿ, ಇವಾಗ ಬರ್ತಿದ್ವಿ. ಅಯ್ಯೋ ಮಳೆ ಬರೋ ಟೈಮ್ ಆಗ್ಬಿಡ್ತು, ಮಳೆ ಬರೋ ಟೈಮ್ ಆಗ್ಬಿಡ್ತು ನೋಡಿ ಅಲ್ಲಿ. ಬೇಗ ಬೇಗ ರೈನ್ ಕೋಟ್ ಹಾಕೋಬೇಕು. ಹಾಂ ಇವಾಗ ಬೇಗ ಬೇಗ ರೈನ್ ಕೋಟ್ ಎಲ್ಲ ಹಾಕೋಬೇಕು, ಅಂದ್ರೆ ಮಳೆ ಬಂದ್ಬಿಟ್ರೆ ಫುಲ್ ಜೋರ್ ಬಂದ್ಬಿಡುತ್ತೆ. ಬನ್ನಿ ಇವಾಗ ತಮ್ಮನೇಲಿಗೆ ಇಲ್ಲೇ ಒಂದು ಸೆಟ್ ಮಾಡಬೇಕು. ತಮ್ಮನೇಲಿಗೆ ಯಾವ ಪೊಸಿಷನ್ ಅಂತ ಮತ್ತು ಲೊಕೇಶನ್ ಇಲ್ಲ ಅಂತ ಚೆಕ್ ಮಾಡ್ತಿದ್ದೀವಿ, ನೋಡೋಣ. ಮಿರ್ಜಾಂ ಫೋರ್ಟ್ ನೋಡಿದ್ದೀವಿ, ಸಖತ್ತಾಗಿತ್ತು. ಇವಾಗ ಸೀದಾ ಯಾಣ ಕಡೆ ಹೊರಟಿದ್ದೀವಿ, ಬನ್ನಿ ಗ್ಯಾಸ್ ಹೋಗೋಣ. ಸೊ ಫೈನಲಿ ಯಾಣ ಪುಣ್ಯಕ್ಷೇತ್ರಕ್ಕೆ ಬಂದಿದ್ದೀವಿ. ಇಲ್ಲಿ ಫುಲ್ ಮಳೆ ಆಗ್ತದೆ ನೋಡಿ, ಯಾವ ರೀತಿ ಒಂದು ಕ್ಲೈಮೇಟ್ ಇದೆ ನೋಡಿ ನೀವೇ. ಫುಲ್ ಅಂದರೆ ಫುಲ್ ಇವಾಗ ಜಸ್ಟ್ ಹಿಂಗೆ ಒಂದು ಬಂದು 5 ಸೆಕೆಂಡ್ ಆಯಿತು, ಮಳೆ ಅಂದರೆ ಫುಲ್ ಜೋರು ಬರ್ತಿದೆ ನೋಡಿ ಗೈಸ್. ಗೈಸ್ ನೇಚರ್ ಎಂಜಾಯ್ ಮಾಡ್ಬೇಕಂದ್ರೆ ಚಿಕ್ಕಮಗಳೂರು, ಯಾಣ ಈ ರೀತಿ ಮಾಡಿ ಗೈಸ್. ಆಗುಂಬೆ ಘಾಟು ಸಖತ್ತಾಗಿರುತ್ತೆ, ಫುಲ್ ಮಜಾ ಇರುತ್ತೆ. ಆ ಒಂದು ಟರ್ನಿಂಗ್ಸ್ ಎಲ್ಲ ತುಂಬ ಖುಷಿಯಾಗುತ್ತೆ, ಸಖತ್ತಾಗಿರುತ್ತೆ. ಇಲ್ಲೇನೋ ಸರ್ಚ್ ಮಾಡ್ತಿದ್ದಾರೆ ಬ್ರೋ, ಏನಾಯಿತು? ಪೆಟ್ರೋಲಾ? ಅಯ್ಯೋ ಹಂಗಂದ್ರೆ ಹೆಂಗಪ್ಪ? ಹೌದಾ ಬ್ರೋ? ಪೆಟ್ರೋಲ್ ಲೀಕೇಜ್ ಅಂತ. ಈ ಕ್ಲೈಮೇಟಲ್ಲಿ ನಾವು ಒಂದು ಸ್ವೀಟ್ ತಿಂತಿದ್ದೀವಿ ಬ್ರೋ. ಯಾವ ಸ್ವೀಟ್ ಇದು? ಹಲ್ವಾ ಗೈಸ್, ಹಲ್ವಾ ತಿಂತಿದ್ದೀವಿ ಗೈಸ್ ಈ ಒಂದು ಕ್ಲೈಮೇಟಲ್ಲಿ. ನೋಡಿ ಕ್ಲೈಮೇಟ್ ನೋಡೋಕ್ಕೆ ಎಷ್ಟು ಖುಷಿ ಆಗುತ್ತೆ ಗೈಸ್. ಇದ್ರದ್ದೊಂದು ಸ್ಟೋರಿ ಇದೆ, ಆ ಸ್ಟೋರಿ ಹೇಳ್ತೀನಿ ಗೈಸ್. ನಮ್ಮ ಲಗೇಜ್ ಎಲ್ಲ ಇಲ್ಲಿ ಇಟ್ಟಿದ್ದೀವಿ, ಲಗೇಜು, ಪ್ರತಿಯೊಂದು ಹೆಲ್ಮೆಟು ಇಲ್ಲೊಂದಿದೆ. ಮತ್ತು ಏನು ಬ್ರೋ ಮಾಡೇನು ಗೈಸ್, ಅದು ಪೆಟ್ರೋಲ್ ಲೀಕ್ ಆಗ್ತಿದೆ ಗೈಸ್, ಎಣ್ಣೆಸ್ದು ಅದಂತೂ ಸಾಲ್ವ್ ಆಗ್ತಾನೆ ಇಲ್ಲ. ರಿಪೇರಿ ಮಾಡೋಕೆ ಕೊಟ್ಟಿದ್ದಾರೆ, ಸರಿಯಾಗಿ ರಿಪೇರಿ ಮಾಡಿಲ್ಲ ಅವ್ರು, ಬೋಳಿ ಮಕ್ಕಳು ಯಾವ ರಿಪೇರಿ ಮಾಡಿದ್ದೆ ಗೈಸ್. ಬನ್ನಿ, ತುಂಬ ಟೈಮ್ ಆಗಿದೆ. ನಮ್ಮ ಹುಡುಗರು ಎಲ್ಲ ರೆಡಿ ಆಗ್ತಿದ್ದಾರೆ, ನಾನು ಕೂಡ ರೆಡಿಯಾಗಿ ನಿಂತಿದ್ದೀನಿ. ಸೀದಾ ಹಿಂಗೆ ಹೋಗ್ಬೇಕು, ಇದೇ ರೂಟಿಂದ ಹೋಗಿ ದರ್ಶನ ಮಾಡ್ಕೊಂಬರ್ಬೇಕು ಗೈಸ್. ಇಲ್ಲಿ ಸ್ಟೋರಿ ಬರೆದಿದ್ದಾರೆ, ಏನು ಸ್ಟೋರಿ ಅಂತ, ಯಾಣ ಅಂತ ಬರೆದಿದ್ದಾರೆ. ಇಲ್ಲಿ ಕನ್ವರ್ಟ್ ಮಾಡಿ ಗೂಗಲ್ ಟ್ರಾನ್ಸ್ಲೇಟ್ ಮಾಡಿ ನೋಡೋಣ ಅಂದರೆ ನೆಟ್ವರ್ಕ್ ಇಲ್ಲ ಗೈಸ್, ನಿಲ್ಲಿದೆ ನೆಟ್ವರ್ಕ್ ಗೈಸ್. ಇಲ್ಲಿಂದ 1.5 ಕಿಲೋಮೀಟರ್ ದೂರ ಇದೆ ನೋಡಿ ದೇವಸ್ಥಾನ. ಇವಾಗ ನಾವು ರೈನ್ ಕೋಟ್ ಅಷ್ಟೇ ಹಾಕೊಂಡು ಹೋಗ್ಬೇಕಾ ಅಥವಾ ಪ್ಯಾಂಟ್ ಹಾಕೊಂಡು ಹೋಗ್ಬೇಕಂದ್ರೆ ಡಿಸ್ಕಷನ್ ಮಾಡ್ತಿದ್ದಾರೆ ಇಲ್ಲಿ. ಮೋಸ್ಟ್ಲಿ ಎಲ್ಲರೂ ರೈನ್ ಕೋಟ್ ಹಾಕಿದ್ದಾರೆ. ಬನ್ನಿ, ಎಲ್ಲರೂ ತಗೋತಿದ್ದಾರೆ ನೋಡಿ. ನಿಮ್ಮ ರೆಡಿ ಆಗಿದೆಯಾ? ಘಾಟ್ ಸಿಸ್ಟಮ್ ಹೆಂಗಿತ್ತು ಬ್ರೋ? ಸೆಕ್ಷನ್ ಹೆಂಗಿತ್ತು? ಟರ್ನಿಂಗ್ಸ್ ಎಲ್ಲ ಅಲ್ಲ ಮಸ್ತ್ ಇದು ಟರ್ನಿಂಗ್ಸು. ಚಿಕ್ಕಮಗಳೂರು ನೋಡಿದ್ದಲ್ಲ ಅದೇ ರೀತಿ ಫೀಲ್ ಅನ್ನಿಸ್ತು. ಫೀಲ್ ಆಯ್ತು. ರೋಡಲ್ಲಿ ಹೊಡೆದೊಡ್ದು ಬೇಜಾರಾಗಿತ್ತು. ಈಗ ಬಂತಲ್ಲಿ ಘಾಟ್ ಸೆಕ್ಷನ್ ಹೊಡೆದ ಒಂದು ಇಂಟ್ರೆಸ್ಟ್. ಅದೊಂದು ಕರೆಕ್ಟ್ ಏನೇನೋ ತೊಗೊಂಡು ಬಿಸ್ಕೆಟು ಹಲ್ವಾ ತೊಗೊಂಡು ಹೋಗ್ತಿದ್ವಿ. ಬ್ರೋ ಮತ್ತೆ ಮಳೆ ಬಂತ ಬರೋದು ಗೈಸ್. ಇದೇ ರೀತಿ ಹೋಗ್ಬೇಕು ನೋಡಿ, ಟ್ರಕ್ಕಿಂಗ್ ಮಾಡೋ ರೀತಿಯಲ್ಲಿ ಆಗುತ್ತೆ ಆ ಎಕ್ಸ್ಪೀರಿಯೆನ್ಸು.
ಗಾಯ್ಸ್ ಇಲ್ಲಿ ನೋಡಿ ಟ್ರೆಕ್ಕಿಂಗ್ ಮಾಡೋ ರೀತಿಯಲ್ಲಿ ಆಗ್ತಿದೆ. ಫುಲ್ ಮಳೆ ಬರ್ತಿದೆ ಆದ್ರೂ ಕೂಡ ವಿಡಿಯೋ ಮಾಡ್ತಿದ್ದೀನಿ. ಯಾಣ ಗಾಯ್ಸ್ ಇದು ಭಸ್ಮಾಸುರ ಕಥೆ ಇದೆ ಇದು. ಇಲ್ಲಿ ನೋಡಿ ನಮ್ಮ ಸಾಹೇಬ್ರವ್ರು ಬರ್ತಿದ್ದಾರೆ ಗಾಯ್ಸ್. ಇದೇ ರೀತಿ ನಾವು 1.5 ಕಿಲೋಮೀಟರ್ ಬೇಕು ನೋಡಿ. ಈ ರೀತಿ ಒಂದು ರೂಟ್ ಇದೆ. ಯಾವುದು ಕರಡಿ ಬರುತ್ತೋ ಸಿಂಹ ಬರುತ್ತೋ ಒಂದು ಗೊತ್ತಿಲ್ಲ ಗಾಯ್ಸ್. ಇದು ಸ್ಟೋರಿ ಏನಂದರೆ ಭಸ್ಮಾಸುರ ಗಾಯ್ಸ್, ದೊಡ್ಡ ರಾಕ್ಷಸನ ಕಥೆ ಇದು. ಭಸ್ಮಾಸುರ ಫುಲ್ಲು ತಪಸ್ಸು ಮಾಡಿ ಭಕ್ತಿಯಿಂದ ಶಿವನಿಗೆ ಮೆಚ್ಚಿಸಿ ಒಂದು ವರ ತೊಗೊಂಡಿರ್ತಾನೆ ಗಾಯ್ಸ್. ಅವರ ಏನಂದರೆ ನಾನು ಯಾರದೇ ತಲೆ ಮೇಲೆ ಕೈ ಇಟ್ಟರು ಅವ್ರು ಭಸ್ಮ ಹಾಕ್ಬಿಡ್ಬೇಕಂತ ವರ ತೊಗೊಂಡಿರ್ತಾನೆ. ಆ ವರನ ತೊಗೊಂಡು ಭಸ್ಮಾಸುರ ಮಿಸ್ಯೂಸ್ ಮಾಡ್ತಾನೆ ತುಂಬ. ಅಂದರೆ ಬೇರೆಯವ್ರಿಗೆ ಹೆದರ್ಸೋದು, ದೇವ್ರುಗಳಿಗೆ ಹೆದರ್ಸೋದು, ಆ ರೀತಿ ಒಂದು ಮಾಡ್ತಿರ್ತಾನೆ. ಅದಕ್ಕೆ ವಿಷ್ಣು ಭಗವಾನ್ ಏನು ಮಾಡ್ತಾನಂದರೆ ಒಂದು ಮೋಹಿನಿ ಅವತಾರದಲ್ಲಿ ಬಂದು ಅವರಿಗೆ ಭಸ್ಮಾಸುರಿಗೆ ಮೋಹ ಮಾಡಿ ಅವ್ರ ಕೈಯಲ್ಲೇ ಡ್ಯಾನ್ಸ್ ಮಾಡಿಸಿ ಅವ್ರ ತಲೆ ಮೇಲೆ ಅವ್ರಿಗೆ ಕೈ ಇಡ್ಸ್ಬಿಡ್ತಾನೆ. ಲಾಸ್ಟಿಗೆ ಭಸ್ಮಾಸುರ ಅವನೇ ಭಸ್ಮ ಆಗಿಬಿಡ್ತಾನೆ. ಈ ರೀತಿ ಒಂದು ಸ್ಟೋರಿ ಇದೆ ಗಾಯ್ಸ್. ಅದಕ್ಕೆ ಈ ಒಂದು ಯಾಣ ಸ್ಟೋರಿ ಅಂದರೆ ಇದೆ ನೋಡಿ. ಡ್ಯಾಮಲ್ಲಿ ನಾವು ನೋಡಿದ್ದೀವಿ ವಾಟರ್ ಮ್ಯೂಸಿಕ್ ಫೌಂಟೇನು. ಇಲ್ಲಿ ನೋಡಿದ್ರೆ ಪೈಪೇ ಹೊಡೆದೋಗ್ಬಿಟ್ಟಿದೆ ಗಾಯ್ಸ್. ನೋಡಿ ಅಲ್ಲಿ ಎಲ್ಲರೂ ದೇವ್ರ ದರ್ಶನ ಮಾಡಿ ಬರ್ತಿದ್ದಾರೆ. ಹಾಯ್ ಗಾಯ್ಸ್ ಎಲ್ಲರೂ ಹೋಗಿ ಬರ್ತಿದ್ದಾರೆ ನೋಡಿ. ಈ ರೀತಿ ಒಂದು ರೋಡ್ ಇದೆ. ಹಿಂಗೆ ಇದೇ ರೀತಿ ಹೋಗ್ಬೇಕು, ಹುಷಾರಾಗಿ ಹೋಗ್ಬೇಕು, ಇಲ್ಲಾಂದರೆ ಕಾಲು ಜಾರಿತನ ಮುಗೀತು ಕೆಲಸ. ಟ್ರೆಕ್ಕಿಂಗ್ ಮಾಡ್ಬೇಕಂತ ಅಂದ್ಕೊಂಡಿದ್ದೆ. ಟ್ರೆಕ್ಕಿಂಗೇ ಆಯ್ತು ಇಲ್ಲಿ ಯಾಣ ಪ್ಲೇಸಲ್ಲಿ ಬಂದು. ಪ್ಲಸ್ ಒಂದೊಂದು ಪ್ಲೇಸು ಒಂದೊಂದು ಸ್ಟೋರಿ ಹೇಳ್ತವೆ. ಈ ಸ್ಟೋರಿ ಮಾತ್ರ ನನಗೆ ತುಂಬ ಇಷ್ಟ ಆಯಿತು. ಮತ್ತು ಇನ್ನೊಂದು ಸ್ಟೋರಿ ಇದೆ ಗಾಯ್ಸ್, ಇಡಗುಂಜಿ ಅಂತ ಸ್ಟೋರಿ ಇದೆ. ಆ ಸ್ಟೋರಿ ಒಬ್ಬ ಹುಡುಗ ಹೇಳಿದ್ನಲ್ಲ, ಕೇಳಿದ್ದೀರಾ? ಪ್ರವರ್ಧನ್. ಸಕ್ಕ ಸ್ಟೋರಿ ಇದೆ ಅದು ಬ್ರೋ. ಅಡ್ವೆಂಚರ್ ಪ್ಲೇಸ್ ಇದು, ಅಡ್ವೆಂಚರ್ದಾಗ ಇದೆ ಬ್ರೋ. ಅಲ್ಲಿ ಮುಳ್ಳ್ಯಾನಗಿರಿದಾಗ ಇದೇ ಪೋಸು, ಇವಾಗೂ ಇದೇ ಪೋಸು. ಹಾಂ ಇಲ್ಲೊಂದು ಮೂವಿ ಶೂಟ್ ನಡೆದ ಬ್ರೋ ಇಲ್ಲಿ. ಯಾವುದು? ರಮೇಶ್ ಅರವಿಂದ್. ಯಾವ ಮೂವಿ ಏನು? ಹೊಸದಾಗಿಲ್ಲ, ಹಳೆವಾದಿ ಸುರತ್ತಲ್ಲ ಅದು. ಇಲ್ಲ ಬ್ರೋ, ಹಳೇದೇ ಅದು. ಇನ್ನೊಂದು ವಯಸ್ಸಿಗಿತ್ತು ಅವಾಗ ನಡೆದೈತಿದ್ದು. ಅದು ರೀಲ್ ಐತೆ, ಆ ರೀಲ್ ಮಾಡ್ಬೇಕಂತ. ಅಲ್ಲ ಯಾವ್ದು ಒಂದು ಸ್ಟಾರ್ಟಿಂಗ್ ಲೈನಲ್ಲಿ ಕಂಡಿಡ್ತೀನಿ ಯಾವ್ದಂತ. ಜೀವನದಲ್ಲಿ ಒಂದ್ಸಲ ಏನೋ ಬರ್ಬೇಕಂತ ಏನೋ ಒಂದು ಲೈನ್ ಐತೆ ಬ್ರೋ ಅದು. ಹೌದಾ? ಜೀವನದಲ್ಲಿ ಒಂದ್ಸಲ ಬಂದ್ಬಿಟ್ವಲ್ಲ. ಕಾಮಿಡಿ ಮಾಡ್ತಾ ನೋಡಿ ಬ್ರೋ. ಬ್ರೋ ಸಿಮೆಂಟ್ ಬ್ರೋ ಇದು. ನಾನು ಗಿಡ ಅನ್ಕೊಂಡೆ. ಮೊಸಳೆ ಬ್ರೋ ಅದು. ಅಲ್ಲ ಮೊಸಳೆ ಬ್ರೋ. ಅಲ್ಲಲ್ಲ ಕಡ್ಡಿಗೆ ಅದ. ಬ್ರೋ ಅದು ಹಂಗೆ ಕ್ಯಾಪ್ಚರ್ ಆಗ್ಬಿಡಿ, ಸಕ್ಕತ್ತಾಯ್ತು ಬ್ರೋ. ಸೀದಾ ಆಗ್ರಿ ಬಾಟ್ಲಿ ಮೇಲೆ ಬಿದ್ದೈತೆ ಅದು. ಸೇವ್ ನೇಚರ್ ಫಾರ್ ದ ಬೆಸ್ಟ್ ಫ್ಯೂಚರ್ ಅಂತ ಹೇಳಿದೆ. ಕರೆಕ್ಟ್, ಅವ್ರು ಹೇಳಿದ್ ಕೂಡ ಕರೆಕ್ಟ್. ಕ್ಲೈಮೇಟ್ನ ಎಂಜಾಯ್ ಮಾಡಬೇಕು, ಪರಿಸರನ ಎಂಜಾಯ್ ಮಾಡ್ಬೇಕಂದ್ರೆ ಚಿಕ್ಕಮಗಳೂರು ಸೈಡ್ ಬರಲೇಬೇಕು. ಮತ್ತು ಮುಳ್ಳ್ಯಾನಗಿರಿ ಅಲ್ಲ, ಒಂದ್ಸಲ ಕ್ಯಾಮ್ರಾ ಆನ್ ಮಾಡಿಬಿಟ್ಟಿದ್ದೀನಿ. ಇಲ್ಲಿ ನೋಡಿ ನೀರು, ಒಂದ್ಸಲ ಕ್ಯಾಮ್ರಾ ಆನ್ ಮಾಡಿದ್ದೀನಿ, ಆಫ್ ಮಾಡೋಕೆ ಮನಸ್ಸೇ ಬರ್ತಿಲ್ಲ. ಈ ಸಣ್ಣ ಮಕ್ಳು ಆಟ ಬಿಟ್ಬಿಡು ಮಾರೆ. ನೋಡಿ ನೋಡಿ ಅಲ್ಲ. ಬ್ರೋ 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 ಏನು ನೋಡಿ ಸಣ್ಣ ಮಕ್ಳು ಆಟ ಆಡ್ತಾ ನೀವು. ಬ್ರೋ ಇಲ್ಲಿ ಯಾಣದಲ್ಲಿ ಬಂದು ಸಾಕತ್ತಿದ್ದು. ಬೇಡ ಸುಮ್ಮನೆ ನೀವು ಸುಮ್ಮನೆ. ಇಲ್ಲ ನೋಡಿ ಮಿನಿ ವಾಟರ್ ಫಾಲ್ಸ್. ಯಾಣದಲ್ಲಿ ಬಂದಿರು, ಸುಮ್ಮನೆ ಇರು ಸ್ವಲ್ಪ. ಬ್ರೋ 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 ನನಗೆ ಚೂಸ್ ಮಾಡ. ಯಾಣದಲ್ಲಿ ಬಂದಿರು, ಸುಮ್ಮನೆ ರೇ. ಇವ್ರು ನೋಡಿ ಬಾಯ್ಜಿ ಮಾಡ್ತಿರೋದಲ್ಲಿ. ಸಾಕು ಬನ್ನಿ ಅಪ್ಪ, ನೋಡಿದ್ವಿ ಬನ್ನಿ. ಏನು ಬ್ರೋ ಇವರು ಯಾಣ ಬ್ರೋ, ಯಾಣದಲ್ಲಿ ಬಂದ್ರೆ ಆದ್ರೂ ಕೂಡ ಇಲ್ಲಿ ನಮ್ಮ ಬ್ರೋ ಏನು ಗೊತ್ತಾ, ಕಡಿಮೆ ಮಾತಾಡಿದ್ರು ಕರೆಕ್ಟ್ ಆಗಿ ಮಾತಾಡ್ತಾರೆ. ಎಷ್ಟು ದೂರ ಹೋಗ್ತಿದ್ವಿ ಇನ್ನೂ ಬರಲಿಲ್ಲಪ್ಪ ಇದು ಯಾಣ. ಬ್ರೋ ಎಷ್ಟು ದೂರ ಹೋಗ್ತಿದ್ವಿ ಇನ್ನೂ ಬರಲಿಲ್ಲ ಯಾಣ. ಅದು 1.5 ಮೀಟ್ರಾ? ಓಹ್ ನಮ್ಮ ಸಾಹೇಬ್ರು 1 ಕಿಲೋಮೀಟ್ರಾ? ಏನು ಬ್ರೋ? ಹೌದಾ? ಹಂಗಲ್ಲ ಬ್ರೋ, ಇಂಥ ಗುಡ್ಡದ ಮೇಲೆ ಇಂಥ ಒಳಗಿರ್ತಾವಲ್ಲ ಗುಡಿಗಳು ಎಲ್ಲ ಪವರ್ಫುಲ್ ಬ್ರೋ. ಎಲ್ಲ ಒಂದು ದೊಡ್ಡ ಹಿಸ್ಟ್ರಿ ಇರ್ತಾವೆ, ಹೌದಿಲ್ಲ? ಭಸ್ಮಾಸುರ ಸ್ಟೋರಿ ಬ್ರೋ ಕೇಳಿಲ್ಲ? ನನಗೆ ಒಂದು ಕಡೆ ಅನಿಸ್ತು ಬ್ರೋ, ಆದರೆ ಫೋಟೋ ನೋಡಿ ಕಂಡಿಡಿದ್ದೀನಿ ನಾನು. ನಿಮ್ಮ ತಲೆ ಮೇಲೆ ಇಟ್ಕೊಂಡಿದ್ದು ಅದು ಸ್ಟಾರ್ಟಿಂಗ್ ಇತ್ತು, ಕಂಡಿಡಿದೆ. ಆಮೇಲೆ ನಮ್ಮ ಸಾಹೇಬ್ರಿಗೆ ಕೇಳಿದೆ, ಅವರೆಲ್ಲ ಡಿಟೇಲಾಗಿ ಹೇಳಿದ್ರು, ಅದನ್ನೇ ಎಕ್ಸ್ಪ್ಲೇನ್ ಮಾಡಿದೆ ಅಷ್ಟೇ.
ನೋಡಿ ಮಿನಿ ಜೋಗ್ ಫಾಲ್ಸ್. ಬ್ರೋ ಇಂಥ ಪ್ಲೇಸ್ ಜಿಗಣೆ ಇರ್ತಾವಲ್ಲ, ಜಿಗಣೆ ಕಂಪಲ್ಸರಿ ಇರ್ತಾವಲ್ಲ. ಹುಷಾರು ನೋಡ್ಕೊಂಡ್ರಿ ಬ್ರೋ. ಹೋಸಲ ನಮ್ಮ ತಮ್ಮ ಕಡ್ದಿತ್ತು ಪಾಪ. ಇಟ್ಕೊಂಬರ್ರಿ ಗಾಯ್ಸ್. ಬ್ರೋ ಅಕಸ್ಮಾತ್ ಅದು ಅನ್ಕೊಂಡ್ಬಿಟ್ರೆ ಒಂದೇ ಬಿಟ್ಟರೆ ಸಾಕು, ಬರುತ್ತಾ? ಕತ್ರಿ ತೊಗೊಂಡು ಕಟ್ ಮಾಡಿದ್ರೆ ಬರಬೇಕು. ಬ್ರೋ ಅದು ಜಿಗಣೆ ಎಷ್ಟು ಲೀಟರ್ ಕುಡಿದ್ ಬ್ರೋ ಒಂದ್ಸಲಿ ಸಕ್ ಮಾಡಿದ್ರೆ? ATM ಅಲ್ಲ, ಇಂಗ್ಲೀಷಲ್ಲಿ ಸಕ್ ಅಂತ. ಅಯ್ಯೋ 80 ml ಅಂತ. 80 ml ತಮ್ಮ ತಮಾಸಿನ 42 18 ಯಾವ್ರೇಜ್ ಲಬ್ಲವ್ ಹೇಳ್ಕೊಳದ ನೋಡು. ಇನ್ನೊಂದು ಏನಂದ್ರೆ ಅದು ಜಿಗಣೆ ಇರುತ್ತಲ್ಲ, ಮೈ ಮೇಲೆ ಕೂತು ಸಕ್ ಮಾಡ್ತಿರೋದು ಗೊತ್ತಾಗಲ್ಲ, ಆ ರೀತಿ ಆಗುತ್ತದು ಅಲ್ಲ ಬ್ರೋ. ರಕ್ತ ಇರೋದು ಕೂಡ ಗೊತ್ತಾಗಲ್ಲ. ಅದು ಕುಡ್ದು ಅದು ಸ್ಟಾರ್ಟಿಂಗ್ ಇಷ್ಟ ಇರುತ್ತೆ, ಒಂದು ಉಗುರಷ್ಟು. ಅದು ಕುಡಿದ ಮೇಲೆ ಇಷ್ಟಪ್ಪ ಆಗುತ್ತಂತೆ. ಅದು ಕೆಳಗಡೆ ಒಂಥರ ಆಗುತ್ತೆ ಹೇಳಿದ್ದೀನಿ. ಈ ಕ್ಲೈಮೇಟಲ್ಲಿ ಪಕ್ಕ ಕಂಪಲ್ಸರಿ ಇರುತ್ತಂತೆ. ನಾವಂತೂ ಹೋಗ್ತಿದ್ದೀವಿ ಗುಡಿನೇ. ಹಾಂ ಗುಡಿ ಬ್ರೋ ಬಸ್ ಮಸ್ ಅಂತ ಹೇಳಿದೆ ಕತೆ. ಅದೊಂದು ಇದು ಆ ಥಾಟ್ ಆಯ್ತಲ್ಲ, ಎಷ್ಟು ಸಣ್ಣವ್ರನ್ನೇ ಕೇಳ್ಕೊಂಬಂದಿದ್ದೀವಿ. ಮನೆಗೊಂದು ಮರ, ಊರಿಗೊಂದು ವನ. ಏನ್ ಬ್ರೋ ಮತ್ತೆ ಜೋರಾಯ್ತು ಮಳೆ. ಫೋನ್ ಹೋದ್ರೆ ಹೆಂಗಪ್ಪ? ಫೋನ್ ಹೋಗ್ಲಿ, ನಾನು ಕ್ಯಾಪ್ಚರ್ ಮಾಡಿ ತೋರಿಸ್ಬೇಕು. ಗೈಸ್ ಇದೇ ಪ್ಲೇಸ್ ನೋಡಿ ಗೈಸ್. ಯಾನ ದೇವಸ್ಥಾನ ಏನದು? ಈ ಶಾಟ್ನ ತೆಗಿ ಬಾ. ಹಾಂ ಈ ಶಾಟಾ? ಓಕೆ. ಇದೆಲ್ಲ ಗಾಯ್ಸ್ ಫೈನಲಿ ಬಂದು. ಬಾ ಏನ್ ಬರೋದು ಹಂಗೈತಿ. ಎಕ್ಸ್ಪ್ಲೇನ್ ಮಾಡಕ್ಕಾಗಲ್ಲ ಗಾಯ್ಸ್. ಅದು ಕರೆಕ್ಟ್ ಗಾಯ್ಸ್ ಅಲ್ಲ. ಮುಳ್ಳಂಗಿರಿ ಪೀಕು ಮಲೆನಾಡು ಸೈಡ್ ಹೋಗಿದ್ವಲ್ಲ ಬ್ರೋ, ಒಂದೇ ಸಿಂಗಲ್ ರಾಕ್ ಬ್ರೋದು ಅಲ್ಲ. ಭೂಮಿ ಕಳಸ, ಹೊರನಾಡು, ಮತ್ತೆ ಅದು ಮುಳ್ಳಂಗಿರಿ ಪೀಕ್ ಅಲ್ಲಿ ನೋಡು ಬ್ರೋ. ಫಾಗ್ ಬರ್ತಿರೋದು. ನಾವು ಜಸ್ಟ್ 1% ಅಲ್ಲಿ ಜಸ್ಟ್ 1% ನೋಡಿದ್ವಿ. ಹೌದಲ್ಲ, ಅದನ್ನ 100% ಅಲ್ಲಿ 1%. ಅಲ್ಲಿ ನೋಡು ಎಷ್ಟು ರೂಪಾಯಿ ಅದು ನೋಡು. ಕ್ಲೈಮೇಟ್ ಹೆಂಗೈತಿ ಗೈಸ್. ಇಲ್ಲಿ ಮೇಲೆ ಪಾನ್ಕ ಕೊಟ್ಟಿದ್ದಾರೆ ಗೈಸ್. ಪಾನ್ಕ ಹೇಗಿದೆ ಬ್ರೋ? ಪಾನ್ಕ ಸಖತ್ತಾ? ಚೆನ್ನಾಗಿದೆ. ಮೇಲೆ ಹಿಂಗೆ ಹೋಗ್ಬೇಕು. ಇವಾಗ ಇನ್ನೂ ಮೇಲೆ ಹೋಗ್ಬೇಕು ಬ್ರೋ. ಅಲ್ಲ ಇನ್ನೂ ಮೇಲೆ ಹೋಗ್ಕೊಂಡು ಹೋಗಿ. ಚೆನ್ನಾಗಿದೆ ಪಾನ್ಕ. ಹೇಗಿದೆ ಬ್ರೋ? ಎನರ್ಜಿ ಬರ್ತದೆ. ಬೆಲ್ಲದಿಂದ ಮಾಡಿರೋದಲ್ಲ, ಬೆಲ್ಲದಿಂದ ಮಾಡಿ ಎನರ್ಜಿ. ಒಳಗಿನ ವ್ಯೂ ನೋಡಿ ಗೈಸ್. ಕ್ರೇಜಿ ಸಖತ್ತಿದೆ. ಹಂಗಲ್ಲ ಮರ ರೂಟ್ ಹಿಂಗಿರೋದ. ವಾವ್ ಇಲ್ಲ ನೋಡಿ ಗೈಸ್. ಒಬ್ಬರಿಗೆ 10 ರೂಪಾಯಿ ಅಂತ. ಆ್ಯಕ್ಚುಲಿ ಒಬ್ಬರಿಗೆ 10 ರೂಪಾಯಿ ಅಂದರೆ 4 ಮೆಂಬರ್ಸ್ ಇದ್ದೀವಿ ನಾವು. 40 ರೂಪೀಸ್ ಕೊಟ್ಟಿದ್ದೀವಿ. ಬನ್ನಿ ಇದೇ ರೀತಿ ಇನ್ನೂ ಹೋಗ್ಬೇಕಂತ. ಇನ್ನೂ 330 ಮೀಟ್ರ್ ಇದೆ ಅಂತ ಅಲ್ಲ ಬ್ರಾ? 330 ಮೀಟರ್ಸ್. ಈ ಕಲ್ಲು ನೋಡಿನೇ ನಾವು ಒಂದು ಫುಲ್ ಶಾಕ್. ಇವಾಗ ಕೂಡ ಪ್ರೆಸೆಂಟಲ್ಲಿ ಶಾಕಲ್ಲಿದ್ದೀನಿ. ಬನ್ನಿ ಹೋಗೋಣ. ಅಂತ ವ್ಯೂ. ನಾನು ಅವಾಗಿಂದ ಕ್ಯಾಮ್ರಾ ಆನ್ ಮಾಡ್ತೀನಿ ಮತ್ತೆ ಆಫ್ ಮಾಡ್ತೀನಿ, ಕ್ಯಾಮ್ರಾ ಆನ್ ಮಾಡ್ತೀನಿ ಮತ್ತೆ ಆಫ್ ಮಾಡ್ತೀನಿ. ಈ ರೀತಿ ಒಂದು ವ್ಯೂ ನೋಡಿ. ಬಾ ಮೈಂಡ್ ಬ್ಲೋಯಿಂಗ್. ಇನ್ನ ಏನೇನು ಶಬ್ದ ಇದೆ ನೀವೇ ಹೇಳಿ. ಮೈಂಡ್ ಬ್ಲೋಯಿಂಗ್, ಎಕ್ಸ್ಟ್ರಾರ್ಡಿನರಿ, ಸೂಪರ್, ಫ್ಯಾಂಟಾಸ್ಟಿಕ್. ಈಗ ನೋಡಿ ಜಾಸ್ತಿ ಮಾತ್ರ ಬಿಡೋದೆ ನಮ್ಮ ಬ್ರೋ. ದೀವಾರ ಎಕ್ಕೋ ಹೊಡಿತಲ್ಲ ಬ್ರೋ. ದೀವಾರ ಸೌರವಾರ ಅನ್ಬ್ರೋ. ವಾವ್ ನೋಡಿ. ಹೀಗೆ ಕ್ರೇಜಿ ಗೈಸ್. ಕ್ರೇಜಿ ಅಲ್ಲ. ಯೂಸ್ ಮಾಡ್ತಾರೆ. ಇಲ್ಲಿ ನೋಡಿದ್ರೆ VFX ಬೇಡ, ಏನು ಬೇಡ, ಅದು ರಿಯಲ್ಲು. ಒಂದೇ ಒಂದು ಕಲ್ಲಿಂದ ಈ ರೀತಿ ಒಂದು ಇದೆ ವ್ಯೂ ಸಕ್ಕತ್ತಿದೆ ಬ್ರೋ. ನನಗಂತೂ ಫುಲ್ ಇಷ್ಟ ಆಯ್ತು ಬ್ರೋ. ಮೀನಿಂಗ್ ಬ್ರೋ ಕ್ರೇಜಿ. ಎಷ್ಟು ಅದು ಕ್ರೇಜಿ ಫ್ಯಾಂಟಾಸ್ಟಿಕ್. ಈ ರೀತಿ ಇದೆ ನೋಡಿ ಮುಂದೆ ಪ್ಲೇಸು.
ಎಕ್ಸ್ಪ್ಲೋರ್ ಮಾಡೋದಕ್ಕಂತೂ ಬೆಸ್ಟ್ ಆಫ್ ದ ಬೆಸ್ಟ್ ಪ್ಲೇಸ್ ಇನ್ ದ ವರ್ಲ್ಡ್ ಅಂತಲೇ ಹೇಳ್ಬೋದು. ಆ ರೀತಿ ಒಂದು ವ್ಯೂ ಇದೆ ಯಾಣ ಪ್ಲೇಸ್ ನೋಡಿ. ಅದು ಹಣೆ ಏನಿದು ದೇವರ ಫೇಸ್ ಥರನೇ ಇದೆಯಪ್ಪ ಇದು. ಅಲ್ಲಿ ನೋಡಿ ಕಣ್ಣು ಥರ ಅಲ್ಲಿ ಇದೆ ಹೆಜ್ಜೆನಿದೆ, ಮೂಗೊಟ್ಟಲ್ಲ ಬರೋದು ಕಣ್ಣು ಥರ ಇದೆ ಬಸ್ ಸೀದಾ ಫೇಸ್ ಥರನೇ ಇದೆ ನೋಡಿ. ಇಲ್ಲಿ ತುಟಿ, ಇಲ್ಲಿ ಮೂಗು, ಇಲ್ಲಿ ಹಣೆ, ಕಣ್ಣು, ವಾವ್. ವ್ಯೂ ಅಂತೂ ಕ್ರೇಜ್ ಇದೆ ಗೈಸ್. ಸ್ಟಾರ್ಟಿಂಗಲ್ಲಿ ದರ್ಶನ ಮಾಡಿದ್ದೆ ಗೈಸ್, ಅದೇ ದೇವಸ್ಥಾನ ಅಂತ. ನಾನು ಇನ್ನೂ ಒಳಗೆ ಬೇರೆ ದೇವರದ ಅಂತ ಅಂದ್ಕೊಂಡಿದ್ದೆ, ಇಲ್ಲ ಅದೇ ದೇವಸ್ಥಾನ ಅಂತ ಗೈಸ್. ಫೈನಲ್ ದರ್ಶನ ಎಲ್ಲ ಮುಗೀತು, ಕೆಳಗಡೆ ಹೊಂಟಿದ್ದೀವಿ. ಬನ್ನಿ ನಮ್ಮ ಟೀಮ್ ಮೇಟ್ಸ್ ಎಲ್ಲ ಹೋಗ್ತೀವಿ ನೋಡಿ ಇಲ್ಲಿ ಫಾಸ್ಟು. ಬನ್ನಿ ಗೈಸ್, ಫುಲ್ ಮಳೆ ಇದೆ ಕಡೆ. ಎಷ್ಟು ಮಳೆ ಅಂದರೆ ಒಂದು 5 ನಿಮಿಷ ಬೀಳುತ್ತೆ ಮತ್ತೆ ಸ್ಟಾಪ್ ಆಗುತ್ತೆ, 5 ನಿಮಿಷ ಬೀಳುತ್ತೆ ಮತ್ತೆ ಸ್ಟಾಪ್ ಆಗುತ್ತೆ. ಬನ್ನಿ ಸೀದಾ ಕೆಳಗಡೆ ಸಿಗ್ತೀನಿ ಬನ್ನಿ ಗೈಸ್ ನಿಮಗೆ. ಫೈನಲಿ ಮೇಲಿಂದ ಕೆಳಗಡೆ ಬಂದು ಸಾಕಾಯ್ತು ಗೈಸ್. ನನಗಂತೂ ಫೈನಲಿ ಇಲ್ಲಿ ಬಂದು ನಿಂತಿದ್ದೀವಿ ನೋಡಿ ಇಲ್ಲಿ. ಇನ್ನೂ ಮಳೆ ಸ್ಟಾಪ್ ಆಗಿಲ್ಲ, ಜಿನ್ನಿ ಆಗಿ ಬರ್ತಿದೆ ಗೈಸ್. ನಮ್ಮ ಗಾಡಿ ಒಂದು ಸಮಸ್ಯೆ ಆಗಿಬಿಟ್ಟಿದೆ. ನಮ್ಗೆ ಇವತ್ತು ಒಂದು ಪೆಟ್ರೋಲ್ ಲೀಕ್ ಆಗ್ತಿದೆ ಬ್ರೋ. ಪೆಟ್ರೋಲ್ ಲೀಕ್ ಆಗ್ತಿದೆ ಹೆಂಗೆ ಮತ್ತೆ ಬೈಕ್ ನೋಡಿಲ್ಲ, ಲೀಕ್ ಆಗ್ತದೆ ಸ್ವಲ್ಪ ಕಷ್ಟ, ಅಷ್ಟೇ ಏನಿಲ್ಲ. ಅಲ್ಲ ಅದು ಎಲ್ಲಿಂದ ಲೀಕ್ ಆಗ್ತಿ ಬರ್ತಿತ್ತು ಅದು ಗೊತ್ತಾಯಿಲ್ಲ ನನಗೆ. ಪೆಟ್ರೋಲ್ ಫಿಲ್ಟರ್ ಐತಾ, ಅಲ್ಲಿಂದ ಅದು ಏನು ಡ್ಯಾಮೇಜ್ ಆಗಿದೆ. ನೀನು ಇಲ್ಲಿ ಬಂದು ನೋಡಿಯಾ? ಹ್ಞೂ ಬ್ರೋ, ಅದು ಇಲ್ಲಿ ಬಂದು ನಿಂತಾಗ ಪೆಟ್ರೋಲ್ ಸ್ಮೆಲ್ ಬಂತು, ಹಾಗಾಗಿ ನೋಡ್ದಂಗ. ಅದೆಲ್ಲ ಪೆಟ್ರೋಲ್ ಚಿಂತಿ ಬಿಡಪ್ಪ. ಯಾವ ರೀತಿ ಇದ್ದ ವ್ಯೂ, ಯಾವ ರೀತಿ ಕ್ರೇಜ್ ಎಲ್ಲ ನೋಡಲಿ ಆಗ್ತೀನಿ ಬ್ರೋ. ನೋಡೋದಕ್ಕೆ ವಿಡಿಯೋ ಮಾಡ್ತಿದ್ದೀನಿ, ಎಲ್ಲರೂ ನೋಡ್ಬೇಕು ಬ್ರೋ. ಸಖತ್ತಾಗಿದ್ದು. ಆ ಕಲ್ಲು ಹೆಂಗಿದ್ದು ಗೊತ್ತಪ್ಪ, ಸೂಪು. ಅದು ಏನೋ ಗೈಸ್ ಇಲ್ಲಿ ಯಾಣದಲ್ಲಿ ಮುಗೀತು ಯಾತ್ರೆ ನಮ್ಮದು. ನೆಕ್ಸ್ಟು ಸಿರ್ಸಿಗೆ ಹೋಗ್ತೀವಿ ಗೈಸ್. ಅಲ್ಲಿ ಸಿರ್ಸಿ ಮಾರಿಕಮ್ಮ ದೇವಸ್ಥಾನಕ್ಕೆ ಹೋಗಿ ಸೀದಾ ಮನೆಗೆ ಹೋಗ್ತಿದ್ವಿ. ಬನ್ನಿ ಸಿರ್ಸಿ ಮಾರಿಕಮ್ಮ ದೇವಸ್ಥಾನ ಯಾವ ರೀತಿ ತೋರಿಸ್ತೀನಿ. ಕಂಟಿನ್ಯೂಸ್ ಆಗಿ ನೋಡ್ತಾರೆ, ಎಲ್ಲೂ ಸ್ಕಿಪ್ ಮಾಡಿದ್ರೆ ನೋಡ್ತಾರೆ. ಇಲ್ಲಿ ನೋಡಿ ಲಗೇಜ್ಗಳು ಯಾವ ರೀತಿ ತರ್ತಿದ್ದಾರೆ. ಕ್ರೇಜ್ ಅಲ್ಲ. ನಮ್ಮ ರಾಣಿ ನೋಡಿ ಇಲ್ಲಿ ಯಾವ ರೀತಿ ಪೂರ್ತಿ ಸ್ನಾನ ಆಗ್ಬಿಟ್ಟಿದೆ. ನಾವು ಮನೆಗೆ ಹೋಗಿ ವಾಶ್ ಮಾಡೋಣ ಅಂತ ಅನ್ಕೊಂಡಿದ್ವಿ, ನೋಡಿದ್ರೆ ಕಂಟಿನ್ಯೂ ಅದೇ ಸ್ನಾನ ಆಗ್ಬಿಟ್ಟಿದೆ. ಏನ್ ಬ್ರೋ ಅದು? ಇದು ಪೆಟ್ರೋಲ್ ಸ್ಟಾಕ್ ಇಟ್ಟಿದ್ದು ಬ್ರೋ, ಅಲ್ಲಿ ಚಲ್ತಂತ ಚಲ್ಲಿಲ್ಲ, ಆಫ್ ಮಾಡಿದ್ರು ಅದಕ್ಕೆ ಚಲ್ಲಿಲ್ಲ. ಬೈಕ್ ರನ್ ಆಗ್ತಾರೆ ಅದೇನಾ ಸ್ಕ್ರಾಮ್ 440 ಅಂತ ನೋಡಿದ್ದು. ಸೇಮ್ ಜಿಡಿ ಥರ ಆಯ್ತು ಬ್ರೋ. ಅದು ದೂರ ನೋಡಿ ಹಂಗೆ ಕಾಣುತ್ತದೆ, ಹಂಗೆ ಕಾಣುದು ಬ್ರೋ. ಅದು ಯಮ ಈ ರೀತಿ ಎಲ್ಲ ಸರ್ಕಸ್ ಮಾಡ್ತಿದ್ದಾರೆ ಕಂಟಿನ್ಯೂಸ್ ಆಗಿ. ನಮ್ಮ ಸಾಯಿಬ್ರು ಮತ್ತು ನಮ್ಮ ಖಾಜಾ ಬ್ರೋ ಹೆಲ್ಪ್ ಮಾಡ್ತಾರೆ. ಸದ್ಯದಲ್ಲಿ ಅವರು ರೆಡಿ ಆಗ್ತಾರೆ. ನಮ್ಮ NSಗೆ ಎಷ್ಟು ಸ್ನಾನ ಮಾಡಿಸಿದ್ರು ಕೂಡ ಅದೇ ಕಲರ್ ಬ್ರೋ, ಸೇಮ್ ಆಕಿ ಅಲ್ಲ. ಬ್ರೋ ನಿಜವಾಗ್ಲೂ ನಿಮ್ ಬೆಳಗಾಗ್ಬಿಟ್ಟು ಬ್ರೋ. ಹೌದಾ ಬ್ರೋ? ನಿಜ. ನೋಡ್ರಿ ನೀವೇ ಆರ್ಡ್ರಪ್ಪ. ಕೇಳ್ತೀನಿ ನೋಡಿ ಬ್ರೋ, ಶೂಟ್ ಮಾಡ್ತಾನೆ ಬೇಕಾದ್ರೆ. ಏನಾಯ್ತು ನೋಡಿ ಇಲ್ಲಿ ಅವಾಗ ಹೇಳಿದ್ನಲ್ಲ, 3 ಸೇರಿ ಕಟ್ತಾರೆ. ಅದು ಒಬ್ಬರ ಕೈಯಲ್ಲಿ ಆಗಲ್ಲ ಅದು. ಆಯ್ತು ಹೇಳ್ಬೇಕಂದ್ರೆ ರೇಣು ಕೊಟ್ಟು ಬೇರೆ ಯಾರು ಗೈಸ್ ತಗೊಂಬಂದು ನೋಡಿದ್ವಿ, ಏಟ್ ಹಾಕ್ಬಿಟ್ಟಿದ್ದಾರೆ ಗೈಸ್. ಬ್ರೋ ಯಾರೋ ಕಡಿದ್ರು ನೋಡು ಬ್ರೋ. ಕಡಿದ್ರು ನಿಜ ಬ್ರೋ. ರೇಣು ಕೊಟ್ಟರು ಕಡ್ದ್ರು ನೋಡು ಬ್ರೋ. ಸಾಯಿ ಗೊತ್ತಪ್ಪ, ನನಗೆ ಗೊತ್ತಿಲ್ಲ. ಸಾಯಿ ಆಮೇಲೆ ನಮಗೆ ಸಾಯಿ ಯಾರಂತ ಗೊತ್ತಿಲ್ಲ. ಇದು ಕಾಮಿಡಿ ಆಗಿರೋದು. ಇಲ್ಲಿ ಮಲೆನಾಡು ಕಡೆ ಮರಗಳೆಲ್ಲ ಉದ್ದುದ್ದಕ್ಕೆ ಎಷ್ಟಿರ್ತಾವಂದ್ರೆ ಎಷ್ಟು ನೋಡಿದ್ರು ಕಡಿಮೆನ ಈ ರೀತಿ ಒಂದು ಮರ ಇರುತ್ತೆ. ಎಷ್ಟು ಉದ್ದ ಇರುತ್ತೆ ನೋಡಿ. ಇಲ್ಲಿ ಎಲ್ಲ ಕಡೆ ಇದೇ ರೀತಿ ವ್ಯೂ. ಅಂತೂ ಇಂತೂ ಸಿರ್ಸಿ ಮಾರಿಕಂಬ ದೇವಸ್ಥಾನ ಹತ್ರ ಬಂದಿದ್ದೀವಿ ನೋಡಿ ಗ್ಯಾಸ್. ಇಲ್ಲೇ ಇದೆ, ಈ ರೀತಿ ಹೋಗ್ಬೇಕು. ಫುಲ್ ಮಳೆಯಿಂದಾಗಿ ಫುಲ್ ಎಲ್ಲ ತೊಯ್ದೋಗ್ಬಿಟ್ಟಿದೆ ಗ್ಯಾಸ್. ನೋಡಿ ನೈಟ್ ಪ್ಯಾಂಟ್ ಮೇಲೆ ಬಂದಿದ್ದೀನಿ ನಾನು. ಫುಲ್ ಅಂಗಿ ಎಲ್ಲ ತೊಯ್ದೋಗ್ಬಿಟ್ಟಿದೆ. ನಮ್ಮ ಟೀಮ್ ಮೇಟ್ಸ್ ಕೂಡ ರೆಡಿ ಆಗಿದ್ದಾರೆ ನೋಡಿ. ಇಲ್ಲಿ ಯಾವ ರೀತಿ ರೆಡಿ ಆಗಿದ್ದಾರೆ ಬ್ರೋ. ತೊಯ್ದಿಲ್ಲ ನಿಂದು? ನಂದೆಲ್ಲ ತೊಯ್ದೋಗ್ಬಿಟ್ಟ ಬ್ರೋ. ಸ್ಟ್ಯಾಚು ಆಗ್ಬಿಟ್ಟ ಬ್ರೋ. ಏನಾಗ್ಬಿಡ್ತು ಇಲ್ಲಿ ನೋಡಿ ಗ್ಯಾಸ್. ಏನೋ ಆಗ್ಬಿಟ್ಟಿದೆ ಗ್ಯಾಸ್. 5-10 ಮಿನಿಟ್ಸಲ್ಲಿ ಒಂಥರ ಗುಳ್ಳೆ ಎಲ್ಲ ಇದೆ. ಕೈ ಪೂರ್ತಿ ಆಗ್ಬಿಟ್ಟಿದೆ ನೋಡಿ. ಏನಂತ ಗೊತ್ತಿಲ್ಲ. ನಾವು ಅದು ಗುಡಿ ಅಂತ ಅಲ್ಲಿಗೆ ಹೋಗಿ, ಅದು ಜಾತ್ರೆ ನಡೆದಾಗ ಆಗ್ತದೆ ಅಂತೆ ಗಾಯ್ಸ್. ಅದು ತೋರಿಸಿದ್ದು ಅಲ್ಲಲ್ಲ ಗಾಯ್ಸ್, ಅದು ಜಾತ್ರೆ ಮಾಡಿದಾಗ ಮಾತ್ರ ದೇವಿ ಅಲ್ಲಿ ಬರ್ತಾರಂತೆ. ಇದು ಗಾಯ್ಸ್ ಸಿರ್ಸಿ ಮಾರಿಕಂಬ ಇಲ್ಲಿದೆ ನೋಡಿ.
ಇದೇ ದೇವಸ್ಥಾನ. ಇದೇ ರೀತಿ ಹಿಂಗೆ ಒಳಗಡೆ ಹೋಗ್ಬೇಕು. ಬನ್ನಿ ಹೋಗೋಣ. ನಮ್ಮ ಕಾಜಾ ಬ್ರೋ ಅವರು ಲೊಕೇಶನ್ ಕೇಳಿ ಅಲ್ಲೇ ಸ್ಟಾಪ್ ಮಾಡಿಬಿಟ್ಟಿದ್ದಾರೆ ಮ್ಯಾಪ್ ಮುಖಾಂತರ. ಇವಾಗ ಇಲ್ಲಿ ಸ್ಲಿಪ್ಪರ್ಸ್ ಬಿಟ್ಟು ಹೋಗ್ಬೇಕು ಗೈಸ್. ಬನ್ನಿ. ವ್ಯೂ ಮಾತ್ರ ಚೆನ್ನಾಗಿ ಸಾಕು. ಏನಪ್ಪ ಸಣ್ಣದೈತಲ್ಲ ಕುಡಿ ಅಂತೀನಿ, ಆಮೇಲೆ ಹೇಳಿದ್ರೆ ಅಲ್ಲೆಲ್ಲ ಇಲ್ಲಿ ಒಳಗೆ ಹೋಗಂತಂದ್ರೆ ಅದಕ್ಕೆ ಅಂತೀನಿ ಗೈಸ್. ಹೊರಗಿಂದ ನೋಡಿ ಗೈಸ್, ವ್ಯೂ ಮಾತ್ರ ಸಖತ್ತಾಗಿದೆ ಗೈಸ್. ಇದೇ ಎಂಟ್ರೆನ್ಸು. ನಮ್ಮ ಬ್ರೋ ಫಸ್ಟ್ ಹೋಗ್ತಿದ್ದಾರೆ. ಬನ್ನಿ ಬನ್ನಿ ಹೋಗೋಣ ಗೈಸ್. ಒಳಗಡೆ ಈ ರೀತಿ ಒಂದು ಬೀದಿ ನೋಡಿ, ದೇವಿ ಅಲ್ಲಿ ಕೂತಿದ್ದಾಳೆ ಗೈಸ್. ಅಲ್ಲಿ ನಮ್ಮ ಬ್ರೋರು ಇಲ್ಲಿಂದ ಆಶೀರ್ವಾದ ತೊಗೊಂಡಿದ್ದಾರೆ. ಬನ್ನಿ ನಾವು ಹೋಗೋಣ ಗೈಸ್. ಮೋಸ್ಟ್ಲಿ ಒಳಗಡೆ ಕ್ಯಾಮ್ರಾ ಅಲೋ ಇಲ್ಲ ಅಂತ ಅನಿಸುತ್ತೆ. ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ಬನ್ನಿ ದರ್ಶನದ ಮೇಲೆ ಸಿಗ್ತೀನಂತ ಗೈಸ್. ಗುಡಿ ಕ್ಲೀನ್ ಮಾಡ್ತಿದ್ದಾರೆ ಗೈಸ್. ನೋಡಿ ಇಲ್ಲಿ ಎಲ್ಲ ಪೈಪ್ ಹಾಕಿ ಗುಡಿ ಕ್ಲೀನ್ ಮಾಡ್ತಿದ್ದಾರೆ. ಅದೇ ಜಾರ್ಬಾಡಿ ಏನು ಜಾರ್ಬಾಡಿ ಅಂತೇಳಿ ಮ್ಯಾಟ್ಸ್ ಹಾಕಿದ್ದಾರೆ. ಅದೇ ಒಂದು ಮ್ಯಾಟ್ ಮೇಲೆ ಅದೇ ರೀತಿ ಬರ್ತಿದ್ದೀವಿ ನಾವು. ಬನ್ನಿ. ಕ್ಲೀನ್ ಮಾಡೋದು ಸಕ್ಕತ್ತಾಗಿ ಕಾಣ್ತೇವೆ. ಕ್ಲೀನ್ ಯಾವಾಗ ಒಂದು 6 ತಿಂಗಳಿಗೆ ನಾವು ಮಾಡ್ತಾರಂತ ಅನಿಸುತ್ತೆ. ಸೀದಾ ಇಲ್ಲಿಂದ ಹೊಸಪೇಟೆ. ಸೀದಾ ಹೊಸಪೇಟೆನಾ? ಹೋಗ್ಲಿಕ್ಕೆ. ಓಕೆ ಓಕೆ ಗೈಸ್. ಇಲ್ಲಿಂದ ನಾನು ರೇಟ್ ಮಾಡ್ತಿದ್ದೀನಿ ಇಷ್ಟು 3 ಗೈಸ್. ಇಲ್ಲಿಂದ ಸೀದಾ ಹೊಸಪೇಟೆಗೆ ಹೋಗ್ಬೇಕು. ಒಳಗಿಂದ ಹೋಗಿ ನೋಡಿ ಗೈಸ್. ಶಿರ್ಸಿ ಮಾರಿಕಾಂಬ ದೇವಸ್ಥಾನದ ಒಳಗಿನ ವ್ಯೂ ಈ ರೀತಿ ಒಂದು ಕಾಣಿಸ್ತಿದೆ. ತೋರಿಸಿದ್ದೀನಿ ನಿಮಗೆ ನೋಡಿ ಎಷ್ಟು ಸಖತ್ತಾಗಿದೆ. ಬರೀ ಎರಡೇ ಕಲರ್ ಯೂಸ್ ಮಾಡಿದ್ದಾರೆ ಗುಡಿಗೆ. ಒಂದು ರೆಡ್, ಒಂದು ಲೈಟ್ ರೆಡ್ ಕಲರ್ ಯೂಸ್ ಮಾಡಿದ್ದಾರೆ, ಇನ್ನೊಂದು ವೈಟಲ್ಲೇ ಸ್ವಲ್ಪ ಲೈಟ್ ವೈಟ್. ಅದರಿಂದನೇ ಸಖತ್ತಾಗಿ ಮಾಡಿದ್ದಾರೆ ನೋಡಿ ಗೈಸ್ ಕಲರ್ಸ್ ಎಲ್ಲ. ಅದು ಎಷ್ಟೊತ್ತು ನಮ್ಮ ಹುಡುಗ ಗಾಡಿ ಹೊಡೆದಿದ್ದಾನೆ 3 ದಿನ 4ನೇ ದಿನ. ಇವತ್ತು ಅವನು ಕೂಡ ಹೊಡಿತೀನಿ ಅಂತ ಹೇಳ್ದೆ. ನಾನಾಗೆ ಕೇಳ್ತೀನಿ. ಗಡಗ ನಡೀತಿದ್ದಾನೆ. ಇಲ್ಲಿಂದ ಸೀದಾ ಒಂದು ಎಷ್ಟು 100 ಕಿಲೋಮೀಟರ್ ಹೋಗ್ಬಿಟ್ಟು ಗೈಸ್. ಈ ಮಳೆಯಲ್ಲಿ ಸಾಕಾಗ್ಬಿಟ್ಟಿದೆ ಗೈಸ್. ಕಂಟಿನ್ಯೂಸ್ ಆಗಿ ಏನು ಚಿಕ್ಕಮಗಳೂರಿಂದ ಬರೀ ಮಳೆ ಅದೇ ಒಂದು ಕ್ಲೈಮೇಟಲ್ಲಿ, ಅದೇ ಒಂದು ವಾತಾವರಣದಲ್ಲಿ ಇದ್ದೀವಿ. ಕೊನೆಗೂ ಸಾಕಾಗಿದೆ ಗೈಸ್. ಕ್ಲೈಮೇಟಿಗೆ ಸಾಕಾಗಿದೆ. ಆದರೆ ವ್ಯೂ ಮಾತ್ರ ಸಖತ್ತಾಗಿದೆ. ವ್ಯೂ ಅಂತೂ ಫುಲ್ ಎಂಜಾಯ್ ಮಾಡಿದ್ದೀವಿ. ಇಡೀ ಒಂದು 4 ದಿನ ಟೂರಲ್ಲಿ ಟ್ರಿಪ್ಪಲ್ಲಿ ಸಖತ್ತಾಗಿ ಎಂಜಾಯ್ ಮಾಡಿದ್ದೀವಿ. ನಮ್ಮ ಟ್ರಿಪ್ ಮುಗಿದ್ರೂ ಕೂಡ ಇಲ್ಲಿ ನಮ್ಮ ಕಾಜಾ ಬ್ರೋ ಅವ್ರದ್ದು ಇನ್ನೂ ಫೋಟೋ ಸೆಷನ್ ಮುಗಿದಿಲ್ಲ ನೋಡಿ. 250 ಕಿಲೋಮೀಟರ್ ಇದೆ ಇಲ್ಲಿಂದ ಹೊಸಪೇಟೆಗೆ ಹೋಗೋಕ್ಕೆ. 5 ತಾಸು ತೋರಿಸ್ತಿದೆ. ಈಗ 7 ಗಂಟೆ 8, 9, 10, 11, 12, 1 ಗಂಟೆ ಆಗುತ್ತೆ ಹೋಗಿ. 1 ಗಂಟೆ ಬಾಬಾ ಇದು ಕ್ರೇಜ್ ಇರುತ್ತೆ. ನಾನು ಓಡಿಸಿದ್ದೀನಿ ಬೈಕು. ಜೊತೆಗೆ ಹೋಗಿ ಸೀದಾ ಮನೆಗೆ ಹೋಗಿ ಸಿಗ್ತೀವಿ. ವ್ಲಾಗ್ ಮಾಡಲ್ಲ, ಸೀದಾ ರೈಡ್ ಮಾಡ್ಬೇಕು ನೈಟ್ ಅಲ್ಲ. ಸೊ ಅದಕ್ಕೆ ಮನೆಗೆ ಹೋಗಿ ಸಿಗ್ತೀವಿ. ಬನ್ನಿ ಬಾಯ್ ಬಾಯ್. ಶಿರಸಿಯಿಂದ ಇಲ್ಲಿ ಮುಂಡ್ಗೋಡಿಗೆ ಬಂದಿದ್ದೀವಿ. ರೋಡ್ ಅಂತೂ ವಾರ ಗಿಚ್ಚಿ ರೋಡ್ ಗಾಯ್ಸ್. ರೋಡ್ ಅಲ್ಲ ಬ್ರೋ, ಅದ್ಯಾ ರೋಡ್ ರೋಡಲ್ಲಿ ಬ್ರೋ. ನೀನು ಹೇಳು ಬ್ರೋ. ಲೋ ಬ್ಯಾಟ್ರಿ, ಫ್ಲಾಶ್ ಅನ್ಅವೈಲೇಬಲ್. ಹೇಳು ಬ್ರೋ. ಫ್ಲಾಶ್ ಹೋಗ್ಬಿಡ್ದ ಬ್ರೋ. ರೋಡ್ ಅಂತೂ ಸರಿ ಇಲ್ಲ. ಏನು ಇವತ್ತು ರಾತ್ರಿ ಮಾತ್ರ ಹೊಡೆಯಕ್ಕೆ ಎದ್ಬಿಟ್ಟು ಇಷ್ಟು ದಿವಸ ಏನು ಹೊಡೆದಿಲ್ಲ. ಇವತ್ತು ಮನೆಗೆ ಹೋಗ್ಬೇಕನ್ನ ಆಸೆ ಬಂದ್ಬಿಟ್ಟೈತಿ. ಇಲ್ಲಿಂದ ನಾವು ಹೋಗಿ ಸೀದಾ ಮನೆಗೆ ಹೋಗ್ತಿದ್ವಿ. ರೋಡ್ ಚೆನ್ನಾಗೈತೆ ಅಂತೇಳಿ ಬಂದಿದ್ದೀವಿ. ಇಲ್ಲಿರೋ ರೋಡಿಗೆ ಟೈಮ್ ಇವತ್ತು ಅಲ್ಲೇ ಒಂದು 90 ಕಿಲೋಮೀಟರ್ ಇದೆ ಗಾಯ್ಸ್. ನಾನು ಕರೆಕ್ಟ್ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ರೋಡ್ ಚೆನ್ನಾಗಿರುತ್ತೆ, ಸಡನ್ ಆಗಿ ತಗ ಬಂದ್ಬಿಡುತ್ತೆ. ಆ ರೀತಿ ಒಂದು ಆಪೋಸಿಟ್ ವೆಹಿಕಲ್ ಬಂದರೆ ಅಂತೂ ಏನೂ ಕಾಣಲ್ಲ. ನಮ್ಮ ಲೈಟಿಗೂ ಅವ್ರಿಗೆ ಫೋಕಸ್ ಲೈಟಿಗೂ ಏನೇನು ಕಾಣೋದಿಲ್ಲ. ನಾವು ಕಂಟಿನ್ಯೂ ಒಂದು 3-4 ದಿನ ಒಂದು ದಿನಕ್ಕೆ ಏನಾದರೂ ಒಂದು 250-300 ಕಿಲೋಮೀಟರ್ ಹೊಡ್ತೀವಿ. ಒಂದು 50 ಕಿಲೋಮೀಟರ್ಗೆ ದೇವ್ರು ಕಾಣಿಸ್ಬಿಟ್ಟಪ್ಪ. ರೋಡ್ ಅಂತೂ ಈ ರೋಡ್ ಯಾರು ಬರಲೇಬೇಡಿ. ಮುಗಿಗಂತ ಬಂದ್ಬಿಟ್ರಿ ಬರೋದು ದಾರಿ ತುಂಬ ಚಿನ್ ಚಪ್ಪಲಿ ಎಲ್ಲ ಬ್ರೋ. ಏನ್ ಬ್ರೋ ನಿಮ್ಮ ಕೈತಿ ಅವ್ರ ಇದಾರ್ದು ಕಾದನ ಇದು. ಮತ್ತೆ ಏನು ಮಾಡಲಿ, ನನ್ನ ಚಪ್ಪಲಿ ಎತ್ಬಿಟ್ಟಾರೆ, ನಮ್ಮ ಅಣ್ಣ ಶೂ ಎತ್ಬಿಟ್ಟಾರೆ. ಸಿರಿಸಿ ಮಾರಿಕಮ್ಮ ಗುಡಿಗೆ ಹೋಗಿದ್ವಿ. ಅಲ್ಲಿ ಸ್ಲಿಪ್ಪರ್ಸ್ ಬಿಟ್ಟು ಒಳಗಡೆ ದರ್ಶನ ಮುಗಿಸ್ಕೊಂಡು ಬರೋಷ್ಟರಲ್ಲಿ ಚಪ್ಪಲಿ ಶೂ 2 ಎತ್ತಂಗಡಿ. ಅದಕ್ಕೆ ನನ್ನ ಶೂ ಎತ್ತಂಗಡಿ ನನ್ನ ಚಪ್ಪಲಿ ಎತ್ತಂಗಡಿ ಮಾಡಿ ನಮ್ಮ ಶೂ ಎತ್ತಂಗಡಿ ಮಾಡ್ಬಿಟ್ಟು ಅದಕ್ಕೆ ಇವಾಗ ನಮ್ಮ ಕಾಜಾ ಬ್ರೋದು ಶೂ ಹಾಕೊಂಡಿದ್ದೀನಿ. ಶೂ ಅಲ್ಲ ಚಿನ್ ಚಪ್ಪಲಿ ಹಾಕೊಂಡಿದ್ದೀನಿ ಬ್ರೋ. ಇದು ಯಾವ ರೂಟ್ ಹೇಳಿ ಬ್ರೋ? ಇದು ಅದು ಯಲ್ಲಾಪುರ ರೂಟಾ? ಇದು ಯಾವ ರೂಟ್? ಇದು ಶಿರ್ಸಿ ಹುಬ್ಳಿ. ಶಿರ್ಸಿ ಹುಬ್ಳಿ ರೂಟಿಗೆ ಅಂತೂ ಬರೋದು ಹುಷಾರಾಗಿ ಬರ್ರಿ ಗೈಸ್. ನೈಟ್ ಅಂತೂ ಬರಕ್ಕೆ ಹೋಗ್ಬೇಡಿ. ಮಾರ್ನಿಂಗ್ ಎಷ್ಟೇ ಆದ್ರೂ ಮಾರ್ನಿಂಗ್ ಬರ್ರಿ. ಯಲ್ಲಾಪುರ ರೋಡಿಗೆ ಅಂತೂ ಹೋಗ್ಬೇಡ್ರಿ ಗೈಸ್. ಅದು ಫುಲ್ ಘಾಟ್ ಸೆಕ್ಷನ್ ಅದು.
ಶಿರ್ಸಿಯಿಂದ ಹುಬ್ಳಿ ರೋಡಿಗಂತೂ ಮಾರ್ನಿಂಗ್ ಅಷ್ಟೇ ಬರ್ರಿ ಗೈಸ್, ರಾತ್ರಿ ಹೊತ್ತು ಬರಲೇಬೇಡಿ. पेट्रोल फिल्टर पेट्रोल फिल्टर से नीचे पाइप कहाँ है बोला? यहाँ है देखो यहाँ ये दूसरा, हाँ ये दूसरा देखो. ಗೈಸ್ ಫೈನಲಿ ಮನೆಗಂತೂ ರೀಚ್ ಆದ್ವಿ. ಎಲ್ಲ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅಂತ ನನಗಂತೂ ಸಖತ್ ಕ್ರೇಜ್ ಎಕ್ಸ್ಪೀರಿಯನ್ಸ್. ಫಸ್ಟ್ ಟೈಮ್ ಹೋಗಿದ್ದೆ ಟ್ರಿಪ್ಗೆ. ನನಗಂತೂ ಎಲ್ಲ ಪ್ಲೇಸ್ ನೋಡಿ ತುಂಬಾ ಖುಷಿ ಆಯ್ತು. ಇವಾಗ ನಮ್ಮ ತಮ್ಮ ಎಕ್ಸ್ಪ್ಲೇನ್ ಮಾಡ್ತಾನೆ ಯಾವ ರೀತಿ ಅನಿಸ್ತು ಅಂತ. ಯಾವ ರೀತಿ ಇತ್ತು ಬ್ರೋ ಎಕ್ಸ್ಪೀರಿಯನ್ಸ್? ಸಾಕಾಗ್ಬಿಟ್ಟಿದ್ದು ಗೈಸ್. ಏನಿಲ್ಲ, 4 ದಿನ ಕಂಟಿನ್ಯೂ ಟ್ರಿಪ್ ಮಾಡಿದ್ವಿ. ಇಲ್ಲಿ ಬೆಳಗ್ಗೆ ಬಿಟ್ಟಿದ್ದು 7 ಗಂಟೆಗೆ ಬಿಟ್ಟಿವಿ. ಪ್ರತಿಯೊಂದು ಹೋದ್ವಿ ಬಂದ್ವಿ, ಎಲ್ಲ ಎಂಜಾಯ್ ಮಾಡಿದ್ವಿ, ಚೆನ್ನಾಗಿದ್ವಿ. ಏನ್ ಪ್ರಾಬ್ಲಮ್ ಅಂದ್ರೆ ಸಿರ್ಸಿ ಮಾರಿಕಂಬಿಕಲ್ಲ ಅದು ಲಾಸ್ಟ್ ಸಿರ್ಸಿ ಮಾರಿಕಂಬ ಇಂದ ಗಾಯ್ಸ್ ಅಲ್ಲಿ ಚೆನ್ನಾಗಿದೆ. ಅಲ್ಲೇ ಹಾಲ್ಟ್ ಆಗ್ಬಿಟ್ಟಿದ್ರೆ ಏನ್ ತೊಂದರೆ ಆಗ್ತಿದಿಲ್ಲ. ನನ್ನ ಡ್ಯೂಟಿ ಅಂತ ಹೇಳಿ ಸೀದಾ ಅಲ್ಲಿಂದ 40 ಕಿಲೋಮೀಟರ್ ಬಂದಿದೀವಿ. ಕಚಡಾ ರೋಡ್ ಹುಬ್ಳಿ ಹೈವೇ ಟಚ್ ಆಗಮಟ ಜೀವನ ಬೇಸರಾಗಿ ಅಲ್ಲಿಂದ ವಾಪಸ್ ಹೋಗ್ಬಿಡೋಣ ಅಂತ ಬೇಜಾರಾಗ್ಬಿಟ್ಟಿದೆ ಗೈಸ್. ಎದಕ್ಕಂದ್ರೆ ಫುಲ್ಲು ವರಸ್ಟ್ ರೋಡ್. ನೈಟ್ ರೈಡ್ ಬೇಡನಾ, ಹೈವೇ ಇದ್ರೆ ಚೆನ್ನಾಗಿ ಆರಾಮ್ಸ್ ಹೊಡ್ಕೊಂಡು ಹೋಗ್ಬೋದು. ಅಲ್ಲಿ ಹೊಡೆದು ಬೈಕ್ ಕುಂಡಿ ಅನ್ನೋದು ಏನ್ ಕೆಲ್ಸಕ್ಕೆ ಬರೋದು ಗೈಸ್. ಅಂತ ಡೇಂಜರ್ ಹಾಳಾಗಿ ಹೋಗ್ಲಿ, ಸತ್ತು ಹೋಗಂಗ್ ಆಗ್ಬಿಟ್ಟೈತೆ ನಮಗೆ ಗೈಸ್. ಅಲ್ಲೇ ಎಲ್ಲಾದ್ರೂ ಮಕ್ಕ ಮಾಡೋಣ ಅಂತ ಫುಲ್ ಟೆನ್ಷನ್ ಆಗ್ಬಿಟ್ಟಿದೆ ಗೈಸ್. ಅಲ್ಲಿಂದ 40 ಕಿಲೋಮೀಟರ್ ಬಂದ್ವಿ. ಆಮೇಲೆ ಹುಬ್ಳಿ ಹೈವೇ ಬಂತು. ಸೀದಾ ಅಲ್ಲಿಂದ ನಾನ್ ಸ್ಟಾಪ್ ಟೈಮ್ ಒಂದು 12 ಗಂಟೆ ಆಯ್ತು. ಇವನು ಸಾಯಿ ಎಲ್ಲ ಹಾಳಾಕದ್ಬಿಟ್ಟ ಗೈಸ್. ಫುಲ್ ನಿದ್ದೆ. ನಾನು ಬೈಕ್ ಹೊಡಿತೀನಿ, ಹಿಂಗೆ ನಿದ್ದೆ ಬರಕತ್ಬಿಟ್ಟಿದ್ದೆ. ಆಮೇಲೆ ಸೈಡಿಗೆ ಹಾಕಿ ಏನೇನೋ ಸರ್ಕಸ್ ಮಾಡಿ ಅಲ್ಲಿಂದ ಏನೇನೋ ಮಾಡ್ಬಿಟ್ಟು ಸೀದಾ ಬೆಳಗ್ಗೆ 4 ಗಂಟೆಗೆ ಬಂದ್ವಿ ಗೈಸ್. 4 ಗಂಟೆಗೆ ಬಂದು ಮಕ್ಕೊಂಡು ಟೈಮ್ ಒಂದು 3 ಗಂಟೆ ಆಗಿದೆ. ಎದ್ಬಿಟ್ಟು ವ್ಲಾಗ್ ಎಂಡ್ ಮಾಡೋಣ ಮರ್ತೋಗ್ಬಿಟ್ಟಿದ್ವಿ, ನನಗೆ ಮರ್ತೋಗ್ಬಿಟ್ಟಿದ್ವಲ್ಲ. ಸೊ ಅದಕ್ಕೆ ವ್ಲಾಗ್ ಎಂಡ್ ಮಾಡೋಣ ಅಂತ ಇವಾಗ ಸ್ಟಾರ್ಟ್ ಮಾಡಿದ್ವಿ ಗೈಸ್. ಇದಾಗಿತ್ತು ವ್ಲಾಗು. 4 ದಿನ ಎಕ್ಸ್ಪೀರಿಯನ್ಸ್ ಯಾವ ಥರ ಮಾಡಿದ್ದೀರಾ. 4-5 ದಿನ ಅದು ಆ್ಯಕ್ಚುಲಿ ಒಂದೊಂದು ಸೀರೀಸ್ ಟೈಪ್ ಮಾಡಿಬಿಟ್ಟಿದ್ವಿ. ಒಂದು ಲೆಂತ್ ಆಗ್ಬಿಟ್ಟಿತ್ತು, ಅದು 1 ತಾಸು ಫುಲ್ ಸೀರೀಸ್ ಮಾಡಿದ್ದೀವಿ. ತಾಸು ಆಗ್ಬಿಟ್ಟಿತ್ತು. ಸೊ ಅದಕ್ಕೆ 2 ಸೀರೀಸ್ ಮಾಡಿ ಹಾಕಿದ್ದೀವಿ. ಕಂಟಿನ್ಯೂ ಒಂದು 6 ದಿನ ಬಂದಿದೆ ವ್ಲಾಗ್ಸ್. ಯಾವ ಥರ ಇತ್ತು ನೀವು ಕಮೆಂಟ್ ಮಾಡಿ. ಇಷ್ಟ ಆಗಿದ್ರೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ಥರ ನೆಕ್ಸ್ಟ್ ಹೋಗ್ಲಿಕ್ಕೆ ಟ್ರೈ ಮಾಡ್ತೀವಿ. ಮುಂದಿನ ವಿಡಿಯೋಸ್ ಸಿಗೋಣ ಗೈಸ್. ಬಾಯ್. ಗೈಸ್ ನಾನು 4 ದಿನ ಇದಕ್ಕೂ ವ್ಲಾಗ್ ಮಾಡಿದ್ದೀನಿ ಅಂತೇಳಿ ನಿಮಗೆಲ್ಲ ಡೌಟ್ ಬರ್ಬೋದು. ಏನಕ್ಕೆ ಮಾಡಿದ್ದೀನಿ ಅಂತಂದರೆ, ಈಗ ಇಲ್ಲಿಂದ ನಾವು ಹೋಗ್ತಿದ್ದೀವಿ. ವೆದರು ಅಣ್ಣ ಅಂದರೆ ಟ್ರಿಪ್ಪಿಗೆ ಹೋಗ್ತಿರೋದು ಲೈಫಲ್ಲಿ ಫಸ್ಟ್ ಟೈಮ್. ನಾನು ಕೂಡ ಹೋಗಿದ್ದೀನಿ ಕೆಲವೊಂದು ಕಡೆ ನೈಟ್ ರೈಡ್ ಅಲ್ಲಿಗೆ ಇಲ್ಲಿ. ಅಣ್ಣ ಹೋಗಿಲ್ಲ. ನಾನು ಹೇಳಿದ್ದೆ ಅಣ್ಣಗೆ 4 ದಿನ ನೀನು ವ್ಲಾಗ್ ಮಾಡೋಕೆ ಹೋಗ್ಬೇಡ, ಎಕ್ಸ್ಪೀರಿಯನ್ಸ್ ಮಾಡು, ನೇಚರ್ ಎಂಜಾಯ್ ಮಾಡು, ಅಲ್ಲಿಂದ ವೆದರು, ಕ್ಲೈಮೇಟು, ಬೈಕ್ ರೈಡಿಂಗ್ ಸ್ಕಿಲ್ ಕಲಿ, ಎಲ್ಲ ಪ್ರತಿಯೊಂದು ಕಲಿ. ನೀನು ಫುಲ್ ಫ್ರೀ ಬರ್ಡ್ ಆಗಿಬಿಟ್ಟು ಇರು ಅಂತೇಳಿ ನಾನು 4 ದಿನ ಕಂಟಿನ್ಯೂ ವ್ಲಾಗ್ ಮಾಡಿದೆ. ಇನ್ನೊಂದು ರೀಸನ್ ಏನಿತ್ತು ಅಂತಂದರೆ, ಅಲ್ಲಿ ಕ್ಯಾಮ್ರಾ ಹಿಡಿತಿರ್ತಾನೆ ಅಣ್ಣ ಅವಾಗ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇರಲಿಲ್ಲ. ವ್ಲಾಗ್ ಇಡಬೇಕು, ಏನಾದರೂ ತೊಂದರೆ ಆಗಿಬಿಟ್ರೆ ಕಷ್ಟ. ಸೊ ಅದಕ್ಕೋಸ್ಕರ ನೇಚರ್ ಎಂಜಾಯ್ ಮಾಡಲಿ, ಫುಲ್ ಎಕ್ಸ್ಪೀರಿಯನ್ಸ್ ಮಾಡಲಿ ಅಂತ ಬಿಟ್ಟಿದ್ದೆ. ಯಾವ ಥರ ಎಂಜಾಯ್ ಮಾಡಿದೆ ನನಗೆ ತುಂಬ ಖುಷಿ ಆಯ್ತು. ಎಷ್ಟೇ ನೇಚರ್ ಎಂಜಾಯ್ ಮಾಡಿದ್ರು ಕೂಡ ಕ್ಯಾಮ್ರಾ ಹಿಡಿಬಾರ್ದು ಅಂತ ಅನಿಸುತ್ತೆ. ಮತ್ತೆ ಕ್ಯಾಮ್ರಾ ಹಿಡಿತೀನಿ. ಎಲ್ಲ ಕೆಲವೊಂದು ಪಾಯಿಂಟ್, ಕೆಲವೊಂದು ಪ್ಲೇಸ್ ನ ಕ್ಯಾಪ್ಚರ್ ಮಾಡಿದ್ದೀನಿ. ಬೇಡ ಅಂತ ಹೇಳಿದ್ರು ಹಿಡಿತಿದ್ದೆ ಕ್ಯಾಮ್ರಾನಾದ್ರು. ನೆಕ್ಸ್ಟ್ ವ್ಲಾಗ್ ಎಲ್ಲ ನಾನೇ ಮಾಡಿದ್ದೀನಲ್ಲ. ಯಾವ ಥರ ಕಮೆಂಟ್ ಮಾಡಿ. ಇನ್ಮೇಲಿಂದ ಅಣ್ಣ ಮಾಡ್ತಾನೆ. ಪ್ರೀತಿ ಎಲ್ಲ ಕೊಡ್ತೀರಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ. ಪ್ರೀತಿ ಪ್ರೋತ್ಸಾಹ ಇದೇ ರೀತಿ ಇರಲಿ ಗೈಸ್.